ಮತ್ ಕಪ್ಪು ಚುಕ್ಕಿ ತರವ್ರಿ ಇವ್ರೆಲ್ಲ. ಏನ್ ಆಡ್ತಾನಿಲ್ಲ ಮನುಷ್ಯ. ಇವೇನ್ ಮೆಡಲ್ಗಳ? ಹೌದಪ್ಪ, ಏನ್ ಅಥ್ಲೆಟಿಕ್ ಓಡಿ ಬಂದಾನ, ಒಂದು ಊರಾಗ ಮೆರವಣಿಗೆ ಮಾಡ್ಕೊಂಡ್ ಬರೋದೈತೆ, ಮತ್ ಕದ್ ಆಡ್ತಿರ್ತಾನ. ಆದ್ರೂ ಆಡ್ತಾನಲ್ಲ, ಎದಕ್ಕಂದ್ರ ಸಂಗ್ರಹ ಬುದ್ಧಿ ಅಷ್ಟೆ. ಈಗ ಮದ್ವಿ ಹೋಗಿರ್ತಾರ, ನೀವು ನೋಡ್ರಿ, ಮದ್ವಿಗೆ ಬೀಗರು ಬಿಜ್ಜರು ಬಂದ್ರನಂತ ಕೇಳ್ತಾರ. ಈಗ ಬೀಗರಂದ್ರೆ ಗೊತ್ತೈತಿ, ಬಿಜ್ಜರಂದ್ರೆ ಗೊತ್ತಾಗ್ಲಿಲ್ಲ ಅಂತೀರ. ಇಲ್ಲಿ ಬೀಗರ ಬಿಜ್ಜರು ಬಂದ್ರ ನೋಡ್ರಿ ಅಂತೀರಿ. ಈ ಬೀಗ್ರಂದ್ರ ಗೊತ್ತಿತ್ತು, ಬಿಜ್ರಂದ್ರ ನನಗೆ ಆಮೇಲೆ ಗೊತ್ತಾಗ್ತ ಮದ್ವಿಗೆ ಅಡ್ಡಾಡಕ್ ಅಂತ ಮೇಲೆ. ಬೀಗ್ರಂದ್ರ ಮದ್ವಿ ಮಾಡ್ಕೊಳ್ಳೋರು ಅವ್ರು, ಬಿಜ್ರಂದ್ರ ಮದ್ವಿಗೆ ಹೋಗಿ ಊರ್ ಹೊರಗೆ ಬೇರೆ ಗಿಡದ ಬುಡಕ ಇಸ್ಪಟ್ ಆಡ್ಕೊಂತ ಕುಂತಿರ್ತಾರಲ್ಲ, ಅವ್ರಿಗೆ ಬಿಜ್ರಂತಾರ ಅವ್ರು. ಆಮೇಲೆ ಪೊಲೀಸರು ಬಂದು ಜಜ್ತಾರ, ಆಮೇಲೆ ಓಡೋಕಾರ ಅವ್ರು. ಇವೆಲ್ಲ ಎದಕ್ ಆಡ್ತಾನ ಮನುಷ್ಯ? ಸಂಗ್ರಹ. ಇದು ನೀವು ನಿಸರ್ಗ ನೋಡ್ರಿ, ಎಲ್ಲವನ್ನ ತನ್ನ ಹತ್ರ ಇಟ್ಕೊಂಡು ಕೊಡಬಾರ್ದನ್ನೋ ಮನುಷ್ಯ ಒಬ್ಬನೇ. ನಿಸರ್ಗ ಹಂಗಿಲ್ಲ. ಎಕಾಲಜಿ ಆಫ್ ದಿಸ್ ನೇಚರ್. ಇಲ್ಲೊಂದು ಪರಿಸರ ವಿಜ್ಞಾನ ಇದೆ, ಜೀವ ಪರಿಸರ ವಿಜ್ಞಾನ ಇದೆ. ಈ ನಿಸರ್ಗದೊಳಗೊಂದು ಎಕೋಸಿಸ್ಟಮ್ ದೇವ್ರು ಎಷ್ಟು ಚಲೋ ನಿರ್ಮಾಣ ಮಾಡ್ಯಾನಂದ್ರ, ಯಾವುದು ಪಡ್ಕೊಂತೈತಿ ಮತ್ತು ಹೊಳೆ ಕೊಡ್ತೈತಿ, ಪಡ್ಕೊಂತೈತಿ ಕೊಡ್ತೈತಿ. ನಿಸರ್ಗ ಅಷ್ಟು ಅದ್ಭುತ ನಿರ್ಮಾಣ ಮಾಡ್ಯಾನ ದೇವ್ರು. ಈಗ ನೀವು ಕಬ್ಬು ಬೆಳಿತೀರಿ, ನಿಸರ್ಗ ಎಷ್ಟು ಅದ್ಭುತವಾಗಿ ತಯಾರು ಮಾಡ್ಯಾನಂದ್ರ, ನೀವು ಕಬ್ಬಿನ ಕೆಳಗೆ ಹಾಕಿದ್ದು ಕಸ ನಿಮಗ ಅದು ಕೊಟ್ಟಿದ್ದು ಒಳ್ಳೆಯ ಸಿಹಿಯಾದ ರಸ. ಇದು ನಿಸರ್ಗ. ಇದು ನೀವು ನಿಮ್ಮ 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 ತಿಪ್ಪಾಗಿದ್ದ ಕಸ ತಂದು ಹಾಕ್ರಿ, ನಿಮ್ಮ ಹೃದಯಕ್ಕೆ ನಾನು ಅಮೃತದ ಸಕ್ಕರೆ ಕೊಡ್ತೇನಂತ ಕಬ್ಬು. ಇದು ಎಕೋಸಿಸ್ಟಮ್. ಇದು ವಿಶ್ವ ಏನಿದೆ, ಇದೊಂದು ಸಂಯುಕ್ತ ಘಟನೆ ಇದೆ. ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಅವಲಂಬಿತ ಆಗಿದೆ ಇದು. ಈಗ ಜೀವಿಗಳು ನಾವೆಲ್ಲ ಬದುಕ್ತೀವಿ. ಎದ್ರ ಮೇಲೆ ಬದುಕ್ತೀವಿ ಹೇಳ್ರಿ? ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಹಿಡ್ಕೊಂಡು ನಾವು ಬದುಕುವುದು ಎದರಿಂದ ಬದುಕ್ತೀವಿ ಅಂದ್ರೆ ಅನ್ನದಿಂದ ಬದುಕ್ತೀವಿ. ಅನ್ನ ಬರ್ಬೇಕಾದ್ರೆ ಬೆಳಿ ಬೇಕಲ್ಲ. ಬೆಳಿ ಎದರಿಂದ ಬರ್ತದೆ? ಮಳೆಯಿಂದ ಬರ್ತದೆ. ಅಕಸ್ಮಾತ್ ಬೆಳೆದ ಭೂಮಿ ತಾಯಿ ನೀವು ಬೀಜ ಒಗದು ಬಂದಿದ್ರಿ, ನಾವು ಒಟ್ಟ ಮೊಳಕಿನ ಹಾಯುದಿಲ್ಲ ಅಂದ್ರೆ ನೀವು ಕೊಟ್ಟ ಬೀಜ ಎಲ್ಲ ಅಲ್ಲೇ ಇಟ್ಕೊಂಡು ಕುಂತಿದ್ರ, ಬೆಳೆನೇ ಬರೆದಿದ್ರ ಮನುಷ್ಯ ಬದುಕ್ತಿದ್ನೆ. ಅಂದ್ರ ಭೂಮಿ ತಾಯಿ ಕೊಡಬೇಕಂತ ಮನಸ್ಸಾಕಿ ತಿನ್ನೋರು ಕಡಿಮೆದಾರ, ಆಕಿ ಕೊಡಬೇಕನ್ನೋ ಮನಸ್ಸು ತಾಯಿ ಹೃದಯ. ಅನ್ನ ಬಂದಿದ್ದು ಸಸ್ಯಗಳಿಂದ, ಸಸ್ಯಗಳು ಬಂದಿದ್ದು ಮಳೆಯಿಂದ. ಮಳೆಯ ಮೋಡಗಳೇನಾದ್ರೂ ಅವಲ್ಲೇ ತಮ್ಮಷ್ಟಕ್ಕೆ ತಾವ ನೀರಿಟ್ಕೊಂಡು ನಿಂತು ಅನ್ನೋ ಇಲ್ಲ, ಮತ್ತು ಸುರಿಸ್ತಾವ ನೋಡ್ರಿ. ಮತ್ತ ಆ ಮೋಡಗಳೇನಾದ್ರೂ ಅದು ಅಲ್ಲ, ಅವು ಎದರಿಂದ ಅದು? ಮತ್ತ ಬಿದ್ದ ಮಳೆಯ ನೀರು ಹಳ್ಳವಾಗಿ ಹೊಳೆಯಾಗಿ ಹೋಗಿ ಎಲ್ಲಿಗೆ ಸೇರ್ತು? ಸಮುದ್ರಕ್ಕೆ ಸೇರ್ತು. ಸಮುದ್ರ ಆವಿಯಾಗಿ ಮತ್ತೆ ಮೋಡ ಕಟ್ಟಿತು. ದೇರ್ ಇಸ್ ಎ ಸೈಕಲ್. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ. ಅಂದ್ರೆ ಇದು ಒಂದು ಸೈಕಲ್ ಐತಿಲ್ಲ. ಇದನ್ನು ಬಿಟ್ಟು ಜಗತ್ತು ನಡೆಯುವುದಿಲ್ಲ. ಜಗತ್ತು ಏನಿದೆ ಅಂದ್ರೆ ತಮ್ಮಲ್ಲಿ ಏನಿದೆ ನಿಸರ್ಗ, ಇದೊಂದು ಸಂಯುಕ್ತ ಘಟನೆ ಐತಿ. ನೀವು ನೋಡ್ರಿ, ಎಲ್ಲೋ ಇರುವ ಸೂರ್ಯ ಮನುಷ್ಯನ ದೇಹಕ್ಕೆ ಹೆಂಗ ಕನೆಕ್ಟ್ ಆಗ್ಯಾನ. ನೀವು ಸೂರ್ಯ ಭೂಮಿಯಿಂದ ಬಹಳ ದೂರ ಹೋದ್ರೆ ತಂಡ ಹತ್ತೈತಿ, ನಮಗ ಸಮೀಪ ಬಂದ್ರೆ ಬಹಳ ಸೆಖಿ ಆಕೈತಿ. ಅಂದ್ರೆ ಎಲ್ಲೋ ಇರುವ ಸೂರ್ಯ ಹೆಂಗ ನಮ್ಮ ದೇಹಕ್ಕೆ ಕನೆಕ್ಟ್ ಆಗಿದ್ದಾನೆ, ಎಲ್ಲೋ ಇರುವ ಗಾಳಿ ನಮಗ ಪ್ರಾಣಸ್ಯ ಪ್ರಾಣ ಹೆಂಗ ಕನೆಕ್ಟ್ ಆಗಿರ್ತದೆ ಒಳಗೆ. ಅಂದ್ರೆ ಇಲ್ಲೆಲ್ಲವೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಇದೊಂದು ಎಕಾಲಜಿ ಐತಿ ಜಗತ್, ಈ ವಿಶ್ವ, ಈ ಪ್ರಪಂಚ. ಈ ಎಕೋಸಿಸ್ಟಮ್ನೊಳಗೆ ನಡಿಬೇಕಾದ್ರ ಒಬ್ಬರಿಗೊಬ್ಬರು ಅವಲಂಬಿತ ಅದೀವಂದ ಮೇಲೆ ನಿಸರ್ಗ ಹೆಂಗ ಸಂಗ್ರಹ ಮಾಡದೆ ತಮ್ಮದೆಲ್ಲವನ್ನ ತಾನು ಕೊಟ್ಟು ಹೋಗ್ತಿರ್ತೈತಲ್ಲ, ಮನುಷ್ಯನು ಸಹಿತ ತಾನು ಪಡ್ಕೊಂಡಿದ್ದು ನಿಸರ್ಗಕ್ಕೆ ಮರಳಿ ಕೊಡಬೇಕಾಗ್ತದೆ. ಈ ನಿಸರ್ಗದಲ್ಲಿರುವ ಒಂದೇ ಒಂದು ಸತ್ಯ, ನೀ ಕೊಟ್ಟು ಹೋಗಬೇಕು. ಅಕಸ್ಮಾತ್ ನೀ ಕೊಡದಿದ್ರ ಇದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಷ್ಟೆ. ಇವೆರಡು ಬಿಟ್ಟರೆ ಬೇರೆ ಸೂತ್ರಗಳೇ ಇಲ್ಲ. ಇಲ್ಲಿ ಕೊಟ್ಟು ಹೋಗಬೇಕು, ಇಲ್ಲ ಬಿಟ್ಟು ಹೋಗಬೇಕು.
ಮಧ್ಯಪ್ರದೇಶದೊಳಗೊಂದು ಘಟನಾ ನಡೀತು. ಪೂಲ್ವತಿ ದೇವಿ ಅಂತ ಒಬ್ಬ ಹೆಣ್ಮಗಳು, ಯಜಮಾನ್ ತೀರ್ಕೊಂಡ ಮೇಲೆ ಅಯ್ಯಮ್ಮ ಮಥುರಾಕ್ ಹೋದ್ಲು. ಜಬಲ್ಪುರದ ಹತ್ರ ಒಂದು ಕಾಂಟಿ ಅಂತ ಒಂದು ಸಣ್ಣ ಹಳ್ಳಿ, ಅಕ್ಕಿ ಮಥುರಾಕ್ ಹೋದ್ಲು. ಆ ಮಥುರಾದೊಳಗೆ ಒಬ್ಬಕ್ಕಿನ ವಿಧವೆ, ವಯಸ್ಸಾಗ್ತಾ ಬಂತು ಮುದುಕಿದು. ಸುಮಾರು ವರ್ಷಗಳ ಕಾಲ ಬಂಟೆ ಬಿಹಾರಿ ಅಂತ ಒಂದು ದೇವಾಲಯ, ಅದ್ರ ಮುಂದ ಆಕಿ ಕೆಲಸ ಏನು ಮಾಡ್ತಿದ್ಲು ಅಂದ್ರೆ, ಯಾರು ದೇವಸ್ಥಾನಕ್ಕೆ ಬರ್ತಿದ್ರಲ್ಲ ಬರೋರು ಪಾದರಕ್ಷೆ ಕಾಯೋ ಕೆಲಸ ಮಾಡ್ತಿದ್ಲು. ಬಹಳ ವರ್ಷ ಪಾದರಕ್ಷೆ ಕಾಯುವ ಕೆಲಸ ಮಾಡಿದ ಪೂಲ್ವತಿ ದೇವಿ ಆಶ್ಚರ್ಯ ಏನಂದ್ರ, ಆಕಿಗೆ ಒಂದು ಕಣ್ಣಿಗೆ ಏನು ಬಿತ್ತು ಅಂದ್ರ, ಇಲ್ಲಿ ಬಹಳ ಜನ ಯಾತ್ರಿಕರು ಬರ್ತಾರಲ್ಲ, ಶ್ರೀಮಂತರು ಎಲ್ಲೋ ಲಾಡ್ಜ್ನಾಗ ಇರ್ತಾರ, ಬಡವ್ರು ಎಲ್ಲಿರ್ಬೇಕು ಅಂತ ಯಾರ ಮನಸ್ಸಿನಾಗ ಬಂತು? ಗುಡಿ ಮುಂದೆ ಪಾದರಕ್ಷೆ ಕಾಯುವ ಪೂಲ್ವತಿ ದೇವಿ. ಆಶ್ಚರ್ಯ ಅಂದ್ರ, ಒಂದು ದಿವಸ ಬಡವರಿಗೊಂದು ಧರ್ಮ ಛತ್ರ ಕಟ್ಟಿಸ್ಬೇಕಂತ ತಾನು ಪಾದರಕ್ಷೆ ಕಾಯ್ದ ದುಡ್ಡನ್ನೆಲ್ಲ ಕೊಟ್ಟು ಬಡವರಿಗೊಂದು ಉಚಿತ ಧರ್ಮ ಛತ್ರ ಕಟ್ಟಿಸ ಇದ್ದವರಲ್ಲ ನಾ ಹೇಳೋದು. ಪಾದರಕ್ಷೆ ಕಾಯುವ ಹೆಣ್ಮಗಳು ಪೂಲ್ವತಿ ದೇವಿ. ಯಾರ ಹಿಂಗ್ ಮಾಡ್ಲಿಕ್ಕೆ ಒಂದು ಗೋಶಾಲೆ ಕಟ್ಟಿಸದ್ಲು. ಮತ್ತೆ ಯಾರು ಹೇಳಂಗಿಲ್ಲ ದುಡ್ಡು ಎಷ್ಟೈತೆ ಅಂತ. ನೀವು ಮನ್ಯಾಗ ಕೇಳ್ರಿ, ಅಪ್ಪಗ್ ಕೇಳ್ರಿ, ಹೇಳ್ತಾನ ಎಷ್ಟೈತೆಯಪ್ಪ ಅಂತಂದ್ರ, ನಮ್ಮಲ್ಲಿ ಇಲ್ಲದ್ ಬರ್ತೈತೆ, ಎಲ್ಲ ನಿಮ್ ಕೈಯಾಗ ಕೊಟ್ಟಿವಲ್ಲಪ್ಪ ಅಂತಿರ್ತಾನ. ಟ್ರಂಕ್ನ್ಯಾಗ ಮಾತ್ರ ದಿವಸ ತೆಗಿತಿರ್ತಾನ, ಇಡ್ತಿರ್ತಾನ. ಮತ್ ಇಡ್ಬೇಕಷ್ಟು, ಅಷ್ಟಿಟ್ರೆ ಮಕ್ಕಳು ಅಷ್ಟು ದಿವಸ ಚಾವಿ ತೆಗಿಯೋದು ಹಾಕೋದು ಮಾಡ್ತಿರ್ಬೇಕು. ಯಾಕಂದ್ರೆ ಮಕ್ಕಳು ಸ್ವಸ್ಥರು ಜೋಪಾನ ಮಾಡ್ತಾರೆ ಬರೋಬ್ಬರಿ. ಅದ್ರೊಳಗೆ ಏನ್ ಇಡ್ರಿ ಬಿಡ್ರಿ, ಒಂದು ಕಲ್ಲು ಇಡ್ರಿ, ಅವ್ರು ಎತ್ತದಾಗ ಮಾತ್ರ ಅಜ್ಜ ಅನಿಸ್ಬೇಕಂತ. ಅಂದ್ರೆ ಬಿಸಿ ರೊಟ್ಟಿ, ಟೈಮ್ ಟು ಟೈಮ್ ನಾಷ್ಟ. ಅಂದ್ರೆ ಅಪ್ಪ ಕೇಳ್ರಿ, ಅಪ್ಪ ಏನ್ರ ಹೇಳ್ತಾನ ನೀ ಎಷ್ಟು ಇಟ್ಟಿ ಅಂತಂದ್, ಎಲ್ಲ ನಿಮ್ ಕೈಗೆ ಕೊಟ್ಟಿವಲ್ಲ, ನಮ್ ಕೈಗೆ ಏನೈತಿ. ಗಂಡ ಕೇಳ್ರಿ, ಗಂಡ ಏನ್ರ ಹೇಳ್ತಾನ ಏನೇನ್ ಎಷ್ಟ್ ಐತ್ರಿ ಪಗಾರ, ಬ್ಯಾಂಕ್ನಾಗ ಬ್ಯಾಲೆನ್ಸ್ ಏನೈತಿ, ನಿನಗೆಲ್ಲ ಎದಕ್ ಬೇಕು ತಗೊಂಡ್ ಏನ್ ಮಾಡಕ್ ನೀನ ಅವ್ರಂತ. ಇವ್ ಹೆಣ್ಮಕ್ಳಿಗೆ ಅತ್ತಿ ಕೇಳ್ರಿ, ಅತ್ತಿ ಬಂಗಾರ ಎಷ್ಟೈತಿ ಅಂತ, ನನ್ ಕಡೆ ಎಲ್ಲೈತವ, ಎಲ್ಲ ಅವಾಗ ಕೊಟ್ಟು ಬಿಟ್ಟಿನೆಲ್ಲ. ಮದ್ವಿಗೆ ಹೋಗಾಗ ಮಾತ್ರ ಎಲ್ಲ ಅಷ್ಟು ಹಾಕೊಂಡು ಹೋಗ್ತಾರ. ನೀವು ಮನ್ಯಾಗ ಯಜಮಾನ್ ಹೆಂಡತಿ ಕೇಳ್ರಿ, ಏನ್ರ ಒಂದು ಅಡಚಣೆ ಬಂತು, ಕಷ್ಟ ಬಂತು, ಏನ್ರ ಐತನ್ ಸ್ವಲ್ಪ ಏನ್ರ ಇದ್ರ ಕೊಡು, ನಮ್ ಕಡೆ ಏನೇನ್ ಬರ್ತೈತ್ರಿ, ನಮ್ ಕಡೆ ಏನೈತ. ನೀವು ಜೀರಿಗೆ ಡಬ್ಬಿ, ಸಾಸಿವೆ ಡಬ್ಬಿ, ಅಡಕಲ್ ಗಡಿಗೆ ಹುಡುಕ್ರಿ, ಮಸ್ತ್ ರೊಕ್ಕ ಸಿಗ್ತೈತೆ ಅವ್ರ ಕಡೆ. ಅದಕ್ಕೆ ಇಂಡಿಯನ್ ಎಕಾನಮಿ ಏನೈತಲ್ಲ, ಹೆಣ್ಮಕ್ಳು ಜೀರಿಗೆ ಡಬ್ಬಿ, ಸಾಸಿವೆ ಡಬ್ಬಿ, ಅಡಕಲ್ ಗಡಿಗೆ ಅಂತವು ಅಂತಿದ್ರು. ಹಿಂದಕ್ಕೆ ನೋಡಿರಿಲ್ಲ, ಗಡಿಗೆ ಒಂದ್ರ ಮೇಲೆ ಒಂದ್ ಇಡ್ತಿದ್ರಲ್ಲ, ಅದು ಇಂಡಿಯನ್ ರಿಸರ್ವ್ ಬ್ಯಾಂಕ್ ಇದ್ದಂಗ ಅವ್ರದ್ದು. ಮಸ್ತ್ ಸಿಗ್ತೈತ್ ದುಡ್ಡು. ನೀವು ಕೇಳ್ರಿ, ಯಾಕಂದ್ರೆ ತೆಗೆದಿಟ್ಕೊಂಡಿರ್ತಾರ ಅವ್ರು. ಒಬ್ಬ ಯಜಮಾನ್ ಬಂದು ಮಗನಿಗೆ ಹೊಡಿತಿದ್ದ, ಬಾಳ್ ಹೊಡ್ಯಾಕತ್. ನಾನು ರೊಕ್ಕ ಯಾಕೆ ತಕೊಂಡಿ ನನ್ನ ಪಾಕೆಟ್ನೇನು ಅಂತ ಅಪ್ಪ ಹೊಡ್ಯಾಕತ್ತ. ಅದು ಬಾಳ ಅಳದ್ ನೋಡಿ ಅಡಿಗೆ ಮನ್ಯಾಗಿಂದವ್ರು ಹೆಣ್ಮಕ್ಳು ಬಂದು ಎದಕ್ ಹೊಡಿತೀರ ಹುಡುಗನ್ನ? ಇಲ್ಲ, ಇವ ನನ್ನ ಪಾಕೆಟ್ನೇನು ರೊಕ್ಕ ತಕೊಂಡನು. ಅವಾಗ ಅವ್ರಂದ್ರು, ಆ ಹುಡುಗನ ಮೇಲೆ ಯಾಕೆ ಹಾಕ್ತಿರಿ, ನಾ ಯಾಕೆ ತಕೊಂಡಿರ್ಬಾರ್ದು? ನೀ ತಕೊಂಡಿಲ್ಲ, ಇವನ ತಕೊಂಡನ, ಯಾಕಂದ್ರೆ ಇನ್ನೂ ಚಿಲ್ರ ಉಳ್ದಾವದ್ರಾಗ. ನೀ ತಕೊಂಡಿಲ್ಲ, ಇವನ ತಕೊಂಡನ, ಯಾಕಂದ್ರ ಆ ಪಾಕೆಟ್ನಾಗ ಇನ್ನೂ ಚಿಲ್ರ ಉಳ್ದಾವ. ನೀ ತಕೊಂಡಿದ್ರ ಅವು ಉಳಿತಿದ್ದಿಲ್ಲ ಅಂತ. ಚಿಲ್ರ ಉಳ್ದಿದ್ದ ಹುಡುಗ ತಕೊಂಡನಂತ ಪಕ್ಕ, ಚಿಲ್ರ ಸಹಿತ ಹೋಗಿತ್ತಂದ್ರ ನೀವ ತಕೊಂಡಿರಂತ ಪಕ್ಕ. ಅದು ಮನುಷ್ಯ ಸಂಗ್ರಹ ಇದು ಅಷ್ಟೆ. ಸುಮ್ನೆ ಪೂಲ್ವತಿ ದೇವಿ ನೋಡಿ, ಪಾದರಕ್ಷೆ ಕಾಯುವ ಹೆಣ್ಮಗಳಲ್ಲಿ ಸಂಗ್ರಹದ್ದಲ್ಲ, ಒಂದಿಷ್ಟು ಕೊಡುವ ಗುಣ. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿಯರೆ ಬರೆ, ಕೊಡಬೇಡ ಕೊಡದೆ ಇರಬೇಡ, ಧರ್ಮ ಬಿಡಬೇಡವೆಂದ ಸರ್ವ. ಒಂದು ದೀಪ ಆಗ್ತಿತ್ತು ಅಂದ್ರ ಏನು ಒಂದು ಕೊಡ ಎಣ್ಣೆ ಹಾಕ್ಬೇಕಂತಿಲ್ಲ, ದೀಪ ಎಷ್ಟು ಬೆಳಗಬೇಕು ಅಷ್ಟು ಹಾಕಬೇಕಷ್ಟೆ. ಒಂದು ಕೊಡನೂ ಹಾಕಕ್ ಹೋಗಬೇಡ, ಹಾಕದಂಗೂ ಇರಬೇಡ. ದೀಪ ಎಷ್ಟು ಉರಿತೈತಲ್ಲ ಅಷ್ಟು ಹಾಕು. ನಿನ್ನ ಪುಣ್ಯ ಎಷ್ಟು ಸಂಗ್ರಹ ಬೇಕಲ್ಲ ಅಷ್ಟು ಹಾಕು. ನರಕಕ್ಕೆ ಹೋಗುವಷ್ಟು ಜಿಪುಣತನೂ ಮಾಡಬೇಡ,
ನರಕಕ್ಕೆ ಹೋಗುವಷ್ಟು ಜಿಪುಣತನೂ ಮಾಡಬಾರ್ದು, ದಿವಾಳಿ ಆಗುವಷ್ಟು ದಾನನೂ ಮಾಡಬಾರ್ದು. ಈ ಧರ್ಮ ಕಲ್ಕೊಂಡು ಮನುಷ್ಯ ಬದುಕಬೇಕಾಗ್ತೈತಿ. ಇದು ಧರ್ಮ. ಇದು ಅಷ್ಟೇ. ಮನುಷ್ಯ ಭೂಮಿಗೆ ಬಂದ ಮೇಲೆ ಎರಡೂ ಕಲಿಬೇಕು. ಗಳಿಸಬಾರ್ದಂತಲ್ಲ. ಸರ್ವೇ ಗುಣಾಃ ಕಾಂಚನ ಮಾಶ್ರಯಂತೆ. ದುಡ್ಡಿರ್ಲಿಲ್ಲ ಅಂದ್ರೆ ಜಗತ್ತು ನಡೀತೈತೆ ಅಂತ ಹೇಳಿ ಗಳಿಸಬೇಕು. ಗಳಿಸಿದ್ದನ್ನು ಬಳಸಬೇಕು, ಬೆಳೆಸಬೇಕು. ಮನುಷ್ಯ ಗಳಿಸಬಾರ್ದಂತಲ್ಲ. ಇವೆರಡೂ ಸೂತ್ರ ಗೊತ್ತಿರ್ಬೇಕು ಮನುಷ್ಯ. ಗಳಿಸಬೇಕು, ಬಳಸಬೇಕು. ಗಳಿಸಬೇಕು, ಬಳಸಬೇಕು. ಏನು ಗಳಿಸ್ಬೇಕು ಮನುಷ್ಯ? ವಿದ್ಯಾ ಗಳಿಸ್ಬೇಕು, ಸಂಪತ್ತು ಗಳಿಸ್ಬೇಕು, ಆರೋಗ್ಯ ಶಕ್ತಿ ಗಳಿಸ್ಬೇಕು. ಇವೆಲ್ಲ ಗಳಿಸ್ಬೇಕು ಮನುಷ್ಯ. ವಿದ್ಯಾ ಗಳಿಸ್ಬೇಕು ಮನುಷ್ಯ. ಎಷ್ಟು ದೊಡ್ಡದು ವಿದ್ಯೆ ಗಳಿಸ್ಬೇಕು, ಮತ್ತು ಅದನ್ನು ಸದ್ಬಳಕೆ ಮಾಡಬೇಕು. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು. ಏನು ಋಷಿಗಳು ಎಷ್ಟು ಚಂದ ವರ್ಣನೆ ಮಾಡ್ತಾರೆ, ಮಕ್ಕಳು ಕೇಳಬೇಕಿದೆ. ವಿದ್ಯಾ ಸಂಪತ್ತು ಎದಕ್ಕೆ ಬೇಕು ಮನುಷ್ಯನಿಗೆ? ಜ್ಞಾನ ಎಷ್ಟು ದೊಡ್ಡದು, ನಾವೆಷ್ಟು ಕಷ್ಟಪಟ್ಟು ಓದಬೇಕು. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ. ನಾವೇನು ರೂಪ ರೂಪ ಅಂತ ಅಂತೀವಲ್ಲ, ನಿಜವಾದ ರೂಪವಂತ ಅಥವಾ ರೂಪವತಿ ಯಾರಿಗನ್ಬೇಕು ಅಂದ್ರ ಕವಿಗಳು ಹೇಳಿದ್ದು, ಯಾರ ಮುಖದೊಳಗೆ ವಿದ್ಯೆಯ ತೇಜಸ್ ಐತಲ್ಲ ಅವರು ನಿಜವಾಗ್ಲೂ ಸೌಂದರ್ಯವಂತರು. ವಿದ್ಯಾ ಯಾರ ಮುಖದೊಳಗಿಂದ ಉಕ್ಕಿ ಬರ್ತಿರ್ತೈತಿ ಅವರು ತೇಜಸ್ವಿಗಳು. ನಾವೇನ್ ತಿಳ್ಕೊಂಡಿವಿ? ಸ್ನೋ ಪೌಡರ್ ಹಚ್ಕೊಂಡ್ರ ಮುಖ ಕಾಂತಿ ಆಗ್ತೈತಿ ಅಂತ ತಿಳ್ಕೊಂಡಿವಿ. ಈಗ ಕಪ್ಪು ಇದು ಮಾಡಿದ್ರಲ್ಲ, ನೋಟ್ ಬ್ಯಾನ್ ಮಾಡಿದ್ರು ನೋಡ್ರಿ. ನೋಟ್ ಬ್ಯಾನ್ ಮಾಡಿದಾಗ ಏನ್ ಬಂತು ಹೊರಗೆ? ಕಪ್ಪು ಹಣ ಹೊರಗೆ ಬಂತು. ಹಂಗ ಸ್ನೋ ಪೌಡರ್ ಬ್ಯಾನ್ ಮಾಡಿದ್ರೆ ಕಪ್ಪು ಮುಖಗಳು ಹೊರಗೆ ಬರ್ತಾವೆ. ಎಷ್ಟದವ ಸರ್ವಜ್ಞ ಏನಂದ? ವಿದ್ಯೆ ಇರುವವನ ಮುಖವು ಮುದ್ದು ಬರುವಂತೆ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ಅದು ಏನು ಸಂಪತ್ತೈತಲ್ಲ, ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು, ನೀನು ಗಳಿಸಿದ ಸಂಪತ್ತು, ಧನ ಸಂಪತ್ತು ಏನೈತಿ? ನಿನ್ನ ಅಣ್ಣ ತಮ್ಮರು ಪಾಲು ಕೇಳಬಹುದು, ಕಳ್ಳರು ಕದಿಬಹುದು, ಇನ್ಕಮ್ ಟ್ಯಾಕ್ಸ್ನವ್ರು ಅದ್ರ ಮೇಲೆ ಬಂದು ಟ್ಯಾಕ್ಸ್ ಹಾಕ್ಬಹುದು. ಅಣ್ಣ ತಮ್ಮರು ಪಾಲು ಕೇಳದ, ಟ್ಯಾಕ್ಸ್ ಹಾಕ್ಲಿಕ್ಕೆ ಬರಲಾರ್ದಂಥ, ಕಳ್ಳರು ಕದಿಯಲಿಕ್ಕೆ ಬರದಂಥ ಯಾವುದಾದ್ರೂ ಒಂದು ಸಂಪತ್ತಿದ್ರೆ ಅದು ವಿದ್ಯಾ ಸಂಪತ್ತು. ನಮ್ಮ ಎದುರಿಗಿರೋದು ವಿದ್ಯಾ ಸಂಪತ್ತು. ಪ್ರಚ್ಛನ್ನ ಗುಪ್ತಂ ಧನಂ. ಅದು ಏನು ಒಳಗಿಟ್ರೆ ಯಾರ ತಗೊಳಕ್ ಬರ್ತೈತೇನು? ಮುಟ್ಲಿಕ್ಕೆ ಬರ್ತೈತೇನು? ಏನು ಇಲ್ಲ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ. ವಿದ್ಯಾ ಸಂಪತ್ತು ಈ ಜಗತ್ತಿನಲ್ಲಿ ಯಾರು ಗೌರವಿಸಲ್ಪಟ್ಟಾರ ಹೇಳ್ರಿ? ಅದು ಎಲ್ಲ ಭೋಗ, ಕೀರ್ತಿ, ಸುಖ ಎಲ್ಲ ಕೊಟ್ಟಿದ್ದ ಮನುಷ್ಯನಿಗೆ ವಿದ್ಯಾ ಸಂಪತ್ತು. ಗಳಿಸಬೇಕಾಗ್ತದೆ ಮನುಷ್ಯ. ಆರ್ಕಿಮಿಡಿಸಿನ ಬಗ್ಗೆ ನಾವೆಲ್ಲ ಕೇಳಿದೀವಿ. ದೊಡ್ಡ ವಿಜ್ಞಾನಿ ಆರ್ಕಿಮಿಡಿಸ್. ಅಂದ್ರೆ ಒಬ್ಬ ಜ್ಞಾನಿ ಎಷ್ಟು ಗೌರವಿಸಲ್ಪಡ್ತಾನ ಅಂತಂದ್ರೆ, ಆರ್ಕಿಮಿಡಿಸ್ ಸಿಸಿಲಿ ದ್ವೀಪದ ಒಂದು ಸಿರಾಕ್ಯೂಸ್ ಅಂತ ಒಂದು ಪಟ್ಟಣದಲ್ಲಿ ಇರ್ತಿದ್ದ, ಇಟಲಿ ದೇಶ. ಸಿರಾಕ್ಯೂಸ್ ಅಂತ ಒಂದು ಸಣ್ಣ ಪಟ್ಟಣದಲ್ಲಿ ಆತ ಗಣಿತಜ್ಞ, ವಿಜ್ಞಾನಿ ಆರ್ಕಿಮಿಡಿಸ್. ರೋಮನ್ನರು ಆ ಸಿಸಿಲಿ ದ್ವೀಪವನ್ನು ಆಕ್ರಮಣ ಮಾಡುತ್ತಾರೆ, ಸಿರಾಕ್ಯೂಸ್ ಪಟ್ಟಣವನ್ನು ವಶಪಡಿಸ್ಕೋತಾರೆ. ಹೊರಗೆ ಯುದ್ಧ ನಡೆದಿತ್ತು. ಆರ್ಕಿಮಿಡಿಸ್ ಏನು ಮಾಡ್ತಿದ್ದಂದ್ರೆ, ಸಮುದ್ರದ ದಂಡೆಯಲ್ಲಿ ಕುಳಿತು ಮರಳಿನ ಮೇಲೆ ರೇಖಾಚಿತ್ರಗಳನ್ನು ಬಿಡಿಸ್ತಿದ್ದ, ರೇಖಾಗಣಿತದ ಚಿತ್ರಗಳನ್ನು ಬಿಡಿಸ್ತಿದ್ದ ಆರ್ಕಿಮಿಡಿಸ್. ರೋಮನ್ ಚಕ್ರವರ್ತಿ ತನ್ನ ಸೈನಿಕರಿಗೆ ಹೇಳಿ ಕಳಿಸ್ತಾನ, ನೀವೇನ್ ಸಿರಾಕ್ಯೂಸ್ ಪಟ್ಟಣವನ್ನು ವಶಪಡಿಸ್ಕೊಂಡ್ ಬರ್ತಿರಲ್ಲ, ಇಡೀ ಸಿರಾಕ್ಯೂಸ್ ಪಟ್ಟಣದ ಸಂಪತ್ತೇನೈತಲ್ಲ, ಆ ಸಂಪತ್ತು ಒಂದು ಕಡೆ, ಆರ್ಕಿಮಿಡಿಸ್ ವಿಜ್ಞಾನಿ ಒಬ್ಬನೇ ಒಬ್ಬ ಆ ಸಂಪತ್ತಿಗಿಂತ ಹೆಚ್ಚು. ಅದಕ್ಕೆ ನೀವು ಬರ್ಬೇಕಾದ್ರ ಸಿರಾಕ್ಯೂಸ್ ಪಟ್ಟಣ ವಶಪಡಿಸಿಕೊಂಡು ಅಲ್ಲಿಯ ಸಂಪತ್ತು ತಗೊಂಡು ಬರಬೇಡ್ರಿ, ನೀವು ತಗೊಂಡು ಬರುವಂಗಿದ್ರೆ ವಿಜ್ಞಾನಿ ಆರ್ಕಿಮಿಡಿಸನನ್ನ ಸ್ವಾಗತ ಮಾಡಿಕೊಂಡು ನಮ್ಮ ದೇಶಕ್ಕೆ ಕರ್ಕೊಂಬರ್ರಿ ಅಂತ ಹೇಳ್ಬೇಕಾದ್ರೆ ಜ್ಞಾನ ಸಂಪತ್ತು.
ವಿಜ್ಞಾನಿ ಎಷ್ಟು ದೊಡ್ಡವ. ಸುಮ್ಮನೆ ಅವ ಸಮುದ್ರದ ದಂಡೆಯಲ್ಲಿ ರೇಖಾಗಣಿತದ ಚಿತ್ರಗಳನ್ನು ಬಿಡಿಸ್ತಿದ್ದ. ರೇಖಾಗಣಿತದ ಚಿತ್ರಗಳನ್ನು ಬಿಡಿಸುವಾಗ ಅವನಿಗೆ ಗೊತ್ತಿಲ್ಲ, ಒಬ್ಬ ಸೈನಿಕ ಬರ್ತಾನೆ, ಬಂದು ಅವನು ಮರಳಿನ ಮೇಲೆ ಬಿಡಿಸಿದ ರೇಖಾಗಣಿತದ ಚಿತ್ರಗಳನ್ನು ಸ್ವಲ್ಪ ಅಳಕಿಸ್ತಾನೆ. ನಮ್ಮ ರಾಜ ಕರೆಕತ್ತನ್ ಬಾ. ಕೊನೆಯ ಮಾತುಗಳು ಆರ್ಕಿಮಿಡಿಸ್ನ ಬಾಯಿಂದ ಬಂದು, ನಿನಗೆ ಸ್ಟ್ಯಾಬ್ ಮಾಡ್ತೀನಿ ಅಂದ್ರೆ ನೀ ಬರದೇ ಇದ್ರ ಚೂರಿ ಹಾಕ್ತೀನಿ ನಿನಗಂತ ಹೇಳಿದ್ರು ಅವನೇನು ಅದ್ರ ಕಡೆ ಗಮನ ಇಲ್ಲ. ಡೋಂಟ್ ಡಿಸ್ಟರ್ಬ್ ಮೀ, ನನಗ ತೊಂದರೆ ಕೊಡಬೇಡ ಅಂತ ಹೇಳ್ತಾನ. ಆದ್ರೆ ಸೈನಿಕ ಅವನ ಹೊಟ್ಟೆಗೆ ಚಾಕು ಹಾಕ್ತಾನ. ಆರ್ಕಿಮಿಡಿಸ್ ಹತನಾಗ್ತಾನೆ. ಅಂದ್ರೆ ಸಾವಿನ ಸಂದರ್ಭದಲ್ಲಿಯೂ ಸಹಿತ ಕಲಿಯಬೇಕೆನ್ನುವ ಭಾವ ಹೋಗ್ಲಿಲ್ಲ. ಇದು ಆರ್ಕಿಮಿಡಿಸ್. ಅಂದ್ರೆ ಕಲಿಯಬೇಕನ್ನುವುದು ಮನುಷ್ಯನಿಗೆ ಬೇಕಲ್ಲ. ವಿದ್ಯಾ ಗುರುಣಾಂ ಗುರುಹು. ಯಾವನ ಎದೆಯೊಳಗೆ ವಿದ್ಯೆ ಅನ್ನುವಂಥ ಸಂಪತ್ತಿರ್ತೈತಿ ಅದು ಗುರುಣಾಂ ಗುರುಹು. ಈಗ ನೀವೆಲ್ಲ ಏನಂತಿದ್ರಿ, ಎಲ್ಲ ಗುರುಗಳಿಗೆ ನೋಡ್ತಿದ್ರಿ, ಇವ್ರು ನಮ್ಮ ಗುರುಗಳು ಅಂತ ನೀವು ಅಂತಿದ್ರಲ್ಲ. ಎಷ್ಟೋ ಜನ ನೀವು ಈ ಭಾಗದೊಳಗೆ ಗುರುಗಳಿಗೆ ನೋಡಿರಿ, ನೀವೇನಂತಿದ್ರಿ, ಇವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಗುರುಗಳು ಅಂತಿದ್ರು. ಆದ್ರೆ ಆಶ್ಚರ್ಯ ಏನಂದ್ರ, ನೀವು ಯಾರ್ಯಾರಿಗೆ ಗುರುಗಳು ಅಂತಿದ್ರಿ ಅವರು ಸಿದ್ದೇಶ್ವರಪ್ಪಗಳಿಗೆ ಗುರುಗಳು ಅಂತಿದ್ರಲ್ಲ. ಎದಕ್ಕ? ವಿದ್ಯಾ ಗುರುಣಾಂ ಗುರುಹು. ಜ್ಞಾನ ಯೋಗಿ ಆತ. ಜ್ಞಾನಕ್ಕಾಗಿ ಎಲ್ಲರಿಂದ ಗುರು. ಜ್ಞಾನ ಇದ್ದಿದ್ದಕ್ಕಾತ ಗುರುವಿನ ಗುರುವಾದ. ಯಾವುದು? ಮನುಷ್ಯನಲ್ಲಿಯ ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು ಗಳಿಸಬೇಕಾಗ್ತದ. ಮನುಷ್ಯ ಕಷ್ಟಪಟ್ಟು ವಿದ್ಯಾ ಸಂಪತ್ತನ್ನು ಗಳಿಸಬೇಕು. ಇದನ್ನ ಕೆಟ್ಟದ್ದಕ್ಕೆ ಬಳಸಬಾರದು, ಒಳ್ಳೆಯದಕ್ಕೆ ಬಳಸಬೇಕು. ವಿದ್ಯಾ ಸಂಪತ್ತು ಗಳಿಸೋದು ಮನುಷ್ಯ. ನೀವು ನಮ್ಮ ಹುಡುಗರಿಗೆ ಕೇಳ್ರಿ, ಕಷ್ಟಪಟ್ಟು ಓದೋದಂದ್ರೆ ಬಹಳ ಕಷ್ಟ ಐತಿ. ಒಂದ್ ಹುಡುಗ ಮನ್ಯಾಗ ಮುಕ್ಕೊಂಡಿತ್ತು. ರಾತ್ರಿ ಮನಿಗ್ ಕಾಡ್ರು ಬಂದ್ರ. 12 ಗಂಟೆಗೆ ಕಾಡ್ರು ಬಂದ್ರು. ಬಂದು ಅವ್ರ ಮನೆಯ ಬಂಗಾರ ಬೆಳ್ಳಿ ಎಲ್ಲ ಕಟ್ಕೊಂಡು ಹೊರಗೆ ಹೊಂಟಿದ್ರು. ಅದು ಹುಡುಗ ನೋಡ್ತದ. ನೋಡಿ ಹಿಂಗ ಚಾದರ್ ತೆಗೆದು ನೋಡ್ದ. ಅವರೆಲ್ಲ ಬಂಗಾರ ಬೆಳ್ಳಿ ಹೊತ್ಕೊಂಡು ಹೊಂಟಿದ್ರಲ್ಲ, ಸೀರೆ ಗೀರಿ. ಯಪ್ಪ, ನನ್ನ ಸಾಲಿ ಬ್ಯಾಗ್ ಒಂದು ಒಯ್ರೋ ಯಪ್ಪ ಅದ್ರ ಜೊತೆಗೆ ಅಂತ. ಆ ಸ್ಕೂಲ್ ಬ್ಯಾಗ್ ಒಂದು ತಗೊಂಡವ್ರಿ. ಅದ್ರ ಕಾಲಾಗ ನನ್ಗೆ ಸಾಕಾಗಿ ಹೋಗಿದ್ದೆ. ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಎಷ್ಟು ಚಲೋ ಮಾತು ಬರೀತಾನೆ. ತತ್ವಜ್ಞಾನಿಯ ಮಾತು ಎಷ್ಟು ದೊಡ್ಡದು ಅಂದ್ರೆ, ಮನುಷ್ಯನೇ ನಿನ್ನ ಹತ್ರ 2 ರೂಪಾಯಿ ಇತ್ತು ಅಂದ್ರ 1 ರೂಪಾಯಿ ಹಸಿವಾಗಿದ್ರ ಊಟಕ್ಕೆ ಬಳಸು. 1 ರೂಪಾಯಿದೊಂದು ಪುಸ್ತಕ ತಗೋ. 1 ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಆಹಾರ ನಿನಗೆ ಜೀವಿಸ್ಲಿಕ್ಕೆ ಕೊಟ್ರ 1 ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಪುಸ್ತಕ ನಿನಗೆ ಹೆಂಗೆ ಜೀವಿಸಬೇಕು ಅಂತ ಕಲಿಸ್ತೈತಿ. ಜ್ಞಾನ ಅಷ್ಟು ದೊಡ್ಡದು. ಜ್ಞಾನ ಸಂಪತ್ತು ಮನುಷ್ಯ ಗಳಿಸ್ಬೇಕು. ವಿದ್ಯಾ ಸಂಪತ್ತು ಗಳಿಸ್ಬೇಕು. ಧನ ಸಂಪತ್ತು ಗಳಿಸ್ಬೇಕಾಗ್ತದೆ. ಇರ್ಲಿಲ್ಲ ಅಂದ್ರೆ ಜೀವನ ನಡೀತೈತೇನೆ ಹೇಳಿ. ಹೆಂಗ ಗಳಿಸ್ಬೇಕು? ದೊಡ್ಡವ್ರು ಎಷ್ಟು ಚಲೋ ಮಾತು ಹೇಳ್ತಾರೆ. ಭಗವಂತನೇ, ನಾನು ನಿನ್ನ ಗರ್ಭಗುಡಿಯ ಮುಂದೆ ಬಂದು ನಿಂತು ಕೇಳ್ಕೊಂತೀನಿ ನಿನಗೆ. ಭಗವಂತನೇ, ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾನು ಏನು ಕೇಳ್ಕೊಂತೀನಿ? ಹಸು ಒಳಿಯಲು ದೇಹಿ ಎನಲೊಲ್ಲದ. ಭಗವಂತನೇ, ನಾನು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವ ಪ್ರಾರ್ಥನೆ ಮಾಡ್ತೀನಿ. ನನ್ನ ಪ್ರಾರ್ಥನೆ ಏನು ಅಂದ್ರ ಒಂದೇ ಒಂದು ಪ್ರಾರ್ಥನೆ, ಹಸು ಒಳಿಯಲು ದೇಹಿ ಎನಲೊಲ್ಲದ ದಟ. ನನ್ನ ಜೀವನದೊಳಗ ಭಗವಂತನೇ, ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನನ್ನ ಪ್ರಾರ್ಥನೆ ಏನು ಅಂದ್ರ, ಇನ್ನೊಬ್ಬರ ಈ ದೇಹದೊಳಗೆ ಎಲ್ಲಿಯವರೆಗೆ ಪ್ರಾಣ ಇರ್ತೈತಲ್ಲ ಅಲ್ಲಿಯವರೆಗೆ ಎಂದು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಿ ಬೇಡುವ ಪ್ರಸಂಗ ತರಬೇಡ ನನಗೆ. ಇದು ನನ್ನ ಪ್ರಾರ್ಥನೆ. ಇದು ನನಗೆ ಕೈ ಕೊಟ್ಟಿ ಎಲ್ಲ ದುಡಿದು ಬದುಕುವ ಶಕ್ತಿ ಕೊಡು ಹೊರತು ಇನ್ನೊಬ್ಬರಿಗೆ ಕೈ ಒಡ್ಡಿ ಬೇಡಿ ಬದುಕುವುದು ಕೊಡಬೇಡ ನನಗೆ. ಹಸುವಳಿಯಲು ದೇಹಿಯನಲ್ಲೊಲ್ಲದ ದಟ. ಮನುಷ್ಯ ಇದನ್ನು ಪಡ್ಕೋಬೇಕಲ್ಲ, ಇದನ್ನು ಗಳಿಸ್ಬೇಕು. ಅದರಿಂದ ಬರ್ತದೆ, ದುಡಿಯುವುದರಿಂದ ಸಂಪತ್ತು ಬರ್ತದೆ. ನೀವು ನಮ್ಮ ಹುಡುಗರದಾರ ಕೇಳ್ರಿ, ಅವರಲ್ಲಿ ಏನಿರ್ತೈತಿ ಅಂದ್ರ ಅವ್ರೇನಂತಿರ್ತಾರ, ನಾವು ಮಸ್ತ್ ಎಲ್ಲ ದುಡಿಬೇಕಂತೀವ್ರಿ, ಮಾಡ್ಬೇಕಂತೀವಿ, ಅವರೆಲ್ಲ ಮಾಡ್ಯಾರಲ್ವ ಅಂತ. ದುಡ್ಡು ಐತ್ರಿ ಮಾಡ್ತಾರ, ನಮ್ಮ ಹತ್ರ ದುಡ್ಡು ಇದ್ರೆ ನಾವು ಮಾಡ್ತಿದ್ವಿ ಅಂತಿರ್ತಾರ. ನಮ್ಮ ಕೈಯಾಗ ದುಡ್ಡಿದ್ರ ಮಸ್ತ್ ಮಾಡ್ತಿದ್ವಿ, ದುಡಿತಿದ್ವಿ ಅಂತಿರ್ತಾರ. ಒಬ್ಬ ಹಿಂದಿ ಕವಿ ಒಂದು ಭಾಳ ಚಲೋ ಮಾತು ಹೇಳ್ತಾನೆ.
इंसान कहता है हाथ में पैसा आ जाए कुछ करके दिखाता। इंसान कहता है हाथ में पैसा आ जाए कुछ करके दिखाता। पैसा कहता है कुछ करके तो दिखाओ मैं हाथ में आता हूं. ಮನುಷ್ಯ ಏನಂತಿರ್ತಾನಂದ್ರ ನಾವು ಕೈಯಾಗ ದುಡ್ಡಿದ್ರಿ ಏನಾರ ಮಾಡ್ತಿದ್ದೀವ್ರಿ ಅಂತ ಮನುಷ್ಯ ಅಂತಿರ್ತಾನಂತ. ರೊಕ್ಕ ಅಂತಿರ್ತೈತಿ ಅಂತ ನೀ ಮೊದಲು ಏನಾರ ಮಾಡಿ ಆಮೇಲೆ ನಿನ್ ಕೈಯಾಗ ಬರ್ತೀನಿ ಅಂತ ರೊಕ್ಕ ಅಂತಿರ್ತೈತಿ ಅಂತ. ಮನುಷ್ಯ ದುಡಿಬೇಕಾಗ್ತದೆ, ದುಡ್ಯಾವ ದೊಡ್ಡವ ಆಗ್ತಾನಿಲ್ಲ. ಹಸು ಒಳಿಯಲು ದೇಹಿ ಅನ್ನಲ್ವಲ್ಲ ಸಗಟ. ಅಬ್ರಹಾಂ ಲಿಂಕನ್ ಇದ್ರು. ಅಬ್ರಹಾಂ ಲಿಂಕನ್ ಅಬ್ರಹಾಂ ಲಿಂಕನ್ ಅವ್ರ ಮಗ ಯಾವ ಶಾಲೆಯೊಳಗೆ ಓದ್ತಿದ್ನಲ್ಲ, ಅವ್ರ ಅಪ್ಪಗೊಂದು ಪತ್ರ ಬರೆದ್ರಂತ. ಆ ಶಾಲೆಯ ಮುಖ್ಯ ಗುರುಗಳಿಗೆ ಒಂದು ಪತ್ರ ಬರೆದ್ರು. ಏನ್ ಬರೆದ್ರು ಅಂದ್ರ, ನನ್ನ ಮಗ ಬಹಳ ಒಳ್ಳೆ ಹುಡುಗ, ನಿಮ್ ಶಾಲೆಯಾಗ ಓದ್ತಾನ. ನನ್ನ ಮಗ ಬಹಳ ಒಳ್ಳೆ ಹುಡುಗ, ಅವನಿಗೆ ಸಾಧ್ಯದ್ರ ಇದನ್ನ ಕಲಿಸ್ರಿ. ಸಾಧ್ಯದ್ರ ನನ್ನ ಮಗನಿಗೆ ಇದನ್ನ ಕಲಿಸ್ರಿ. ಏನು ಕಲಿಸ್ಬೇಕು? ನನ್ನ ಮಗ ಬಹಳ ಒಳ್ಳೆಯವದಾನ. ಇದನ್ನ ಯಾರು ಹೇಳ್ತಾರಂದ್ರ, ಅಮೆರಿಕದ ಅಧ್ಯಕ್ಷ ಆಗಿದ್ದಾಗ ಅಮೆರಿಕದ ಅಧ್ಯಕ್ಷ ಆ ಮುಖ್ಯ ಗುರುಗಳಿಗೆ ಪತ್ರ ಬರೆದು ತಿಳಿಸ್ತಾನ, ನನ್ನ ಮಗ ಬಹಳ ಒಳ್ಳೆ ಹುಡುಗ, ಸಾಧ್ಯದ್ರ ಇದನ್ನ ಕಲಿಸ್ರಿ. ಏನು ಕಲಿಸ್ರಿ ನನ್ನ ಮಗನಿಗಂದ್ರ, ನನ್ನ ಮಗನಿಗೆ ಏನು ಕಲಿಸ್ರಿ ಅಂದ್ರ, ಹಾದಿಯಲ್ಲಿ ಹೋಗುವಾಗ ಪುಕ್ಕಟಿಯಾಗಿ ಸಿಕ್ಕ 5 ರೂಪಾಯಿಯ ಬೆಲೆಗಿಂತ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಗಳಿಸಿದ 1 ರೂಪಾಯಿಯ ಕಿಮ್ಮತ್ತೇ ಬಹಳ ದೊಡ್ಡದನ್ನೋದು ನನ್ನ ಮಗನಿಗೆ ಕಲಿಸ್ರಿ. ಯಾರು ಹೇಳ್ತಾರ? ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ. ನನ್ನ ಮಗನಿಗೆ ಸುಮ್ಮನೆ ಪುಕ್ಕಟಿಯಾಗಿ ಇನ್ನೊಬ್ಬರದ್ದು ಯಾರ್ದೋ ಸಿಕ್ಕಿದ್ದಲ್ಲ, ನನ್ನ ಮಗ ಕಷ್ಟಪಟ್ಟು ದುಡಿದು ಗಳಿಸಿದ 1 ರೂಪಾಯಿಯ ಬೆಲೆ ಏನೈತಲ್ಲ, ಬೆವರಿನ ಹನಿ ಇಂದ ಬಂದ ದುಡ್ಡು ಏನೈತಲ್ಲ, ಸಂಪತ್ತು, ಅದು ಬಹಳ ದೊಡ್ಡದು ಅನ್ನೋದು ನನ್ನ ಮಗನಿಗೆ ಕಲಿಸಲಿ. ನಮ್ದು ಹಂಗ ಆಗ್ತೈತೇನೆ ಹೇಳ್ರಿ. ಒಬ್ಬ ರಿಟೈರ್ಡ್ ಆಗಿದ್ರು. ರಿಟೈರ್ಡ್ ಆದ್ಮೇಲೆ ಅವ್ರ ದೋಸ್ತಿಗೆ ಹೇಳ್ತಿದ್ರಂತ, ನಮ್ದು ಏನಪ್ಪ ರಿಟೈರ್ಡ್ ಆದ್ಮೇಲೆ ಬರೀ ಅರ್ಧ ಪಗಾರ ಬರ್ತೈತಿ. ಅವ್ರ ದೋಸ್ತ್ ಅಂದ, ಮತ್ತೀಗ ರಿಟೈರ್ಡ್ ಆಗಿರಲ್ರಿ, ಈಗೇನ್ ಕೆಲ್ಸ ಇರೋದಿಲ್ಲ, ಕೆಲಸ ಮಾಡಂಗಿಲ್ಲ, ನೀವು ಅರ್ಧ ಪಗಾರ ಕೊಡ್ತಾರೆ. ಇಲ್ಲ, ಮೊದಲು ಏನು ಮಾಡ್ತಿದ್ದಿಲ್ಲ ನಾವು, ಅದ್ರ ಪೂರ ಬರ್ತಿತ್ತ ಅವಾಗ. ಮೊದಲು ಅಷ್ಟೇನ್ ಮಾಡಿಲ್ಲ, ಆದ್ರೂ ಪೂರ ಕೊಡ್ತಿದ್ರಿ. ಈಗ ಯಾಕೆ ಅರ್ಧ ಕೊಡ್ತಾರ ಗೊತ್ತಿಲ್ಲ. ಹೆಂಗ್ ದೇಶ ಕಟ್ಟಬಹುದು? ಕಾಯಕದೊಳಗೆ ನಿರತನಾದಡೆ ಗುರುದರ್ಶನ, ಲಿಂಗ ಪೂಜೆ ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ, ಅಮರೇಶ್ವರ ಲಿಂಗವಾದರೂ ಕಾಯಕದೊಳಗು. ಕಾಯಕ ಎಷ್ಟು ದೊಡ್ಡದು! ದೇವರು ಸಹಿತ ಕೆಲಸ ಬಿಟ್ಟಿಲ್ಲ. ಯಾಕಂದ್ರ ಈ ಸೃಷ್ಟಿಯ ಕೆಲಸ ಎಲ್ಲ ಪ್ರತಿಕ್ಷಣ ನಡೆದೈತೆ. ಇಲ್ಲಿ ಇದನ್ನು ಮಾಡೋರು ಯಾರು? ಗಾಡ್ ಅನ್ನುವ ಶಬ್ದ ಏನಿದೆ, ಇಟ್ ಈಸ್ ನಾಟ್ ಎ ನೌನ್, ಇಟ್ ಈಸ್ ಎ ವರ್ಬ್. ಗಾಡ್ ಅನ್ನುವ ಶಬ್ದ, ದೇವರು ಅನ್ನುವ ಶಬ್ದ, ಇದು ನಾಮಪದ ಅಲ್ಲ, ಇಟ್ ಇಸ್ ಎ ಕ್ರಿಯಾಪದ, ಇದು ವರ್ಬ್. ಇದು ಅಂದ್ರೆ ದೇವರು ಸದಾ ಪ್ರತಿನಿತ್ಯ ಪ್ರತಿ ಕ್ಷಣ ಇಲ್ಲಿ ಕೆಲಸ ಮಾಡಕತ್ತಾನಂದ ಮೇಲೆ ಮನುಷ್ಯನು ಸಹಿತ ಕಲಿಯುವುದೇನು ಅಂದ್ರೆ, ಕಷ್ಟಪಟ್ಟು ದುಡಿದು ನಾನು ಸಂಪಾದನೆ ಮಾಡಬೇಕು. ಸಂಪತ್ತು ಬೇಕು ಮನುಷ್ಯ. ವಿದ್ಯಾ ಸಂಪತ್ತಿರಬೇಕು, ಧನ ಸಂಪತ್ತು ಬೇಕು, ಆರೋಗ್ಯ ಸಂಪತ್ತು ಬೇಕು ಮನುಷ್ಯನಿಗೆ. ಎಲ್ಲಾ ಸಂಪತ್ತಿದ್ದು ಆರೋಗ್ಯ ಸಂಪತ್ತು ಇರದೇ ಇದ್ರೆ ಉಳಿದ ಸಂಪತ್ತಿಗೆ ಬೆಲೆ ಇಲ್ಲ. ಯಾಕಂದ್ರ ಎಲ್ಲಾ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಅಂದ್ರೆ ಆರೋಗ್ಯ ಸಂಪತ್ತು. ಯಾಕಂದ್ರೆ ನೀ ಎಲ್ಲಾ ಸಂಪತ್ತಿದ್ದು ಆರೋಗ್ಯ ಸಂಪತ್ತು ಇರದೇ ಇದ್ರೆ ನೀನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 10 ಶುಗರ್ ಫ್ಯಾಕ್ಟ್ರಿ ಕಟ್ಟಿಯಪ್ಪ, ನೀನು 10 ಶುಗರ್ ಫ್ಯಾಕ್ಟ್ರಿಗೆ ಅಧ್ಯಕ್ಷದಿ. ಆದ್ರೆ ಡಾಕ್ಟರ್ ಏನ್ ಹೇಳ್ಯಾರ, ಬೆಳಿಗ್ಗೆ ಎದ್ದು ಬರೀ ಹಾಗಲಕಾಯಿ ರಸ ಕುಡಿಬೇಕಂತ ಹೇಳ್ಯಾರ. ಫ್ಯಾಕ್ಟ್ರಿ ಎಷ್ಟು? ಡಾಕ್ಟರ್ ಅಡ್ವೈಸ್ ಮಾಡಿದ್ದೇನು? ಮತ್ತೇನು 10 ಫ್ಯಾಕ್ಟ್ರಿ ಕಟ್ಟಿ ಬೆಳಿಗ್ಗೆ ಎದ್ದು ಹಾಗಲಕಾಯಿ ರಸ ಉಣ್ಣವ್ರು ಶ್ರೀಮಂತರು? ಏನ್ ಬೆಳಿಗ್ಗೆ ಎದ್ದು ಯಾರ ಮನ್ಯಾಗ ಕರೀತಾರ 10 ಹೋಳಿಗೆ ಕರಿಬೇಡ, ಹೊಡ್ಕೊಂಡ್ಬರೋರು ಅಡ್ಡಾಡೋರು ಆರಾಮ ಹೇಳ್ರಿ. ಅವ ನಿಜವಾದ ಸುಖಿ ಆತ. ಸುಖಿ ಯಾರು ಅಂದ್ರೆ ಆರೋಗ್ಯವಂತ. ಆರೋಗ್ಯ ಸಂಪತ್ತಷ್ಟು ದೊಡ್ಡದು.
ಏನು ಮನೆ ಕಟ್ಸಿರ್ತಾನ, ಒಟ್ಟು ಮೂರ್ ಅಂತಸ್ 4 ಅಂತಸ್ ಮನೆ ಕಟ್ಸಿರ್ತಾನ. 3-4 ಅಂತಸ್ ಮನೆ ಕಟ್ಟಿಸಿ ಏನ್ ಮಾಡ್ತಾನಂದ್ರ ಅದಕ್ಕೊಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿರ್ತಾನ, ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿರ್ತಾನ, ಕುರ್ಚಿ ಹಾಕೊಂಡು ಒಂದು ದೊಡ್ಡ ಗಾರ್ಡನ್ ಮಾಡಿರ್ತಾನ, ಕುಂತಿರ್ತಾನ ಕುರ್ಚಿ ಮೇಲೆ. ಬಂದವ್ರಿಗೆಲ್ಲ ಹೇಳ್ತಿರ್ತಾನೆ, ಇದು 3 ಅಂತಸ್ ಮನೆ ನಾನ ಕಟ್ಸೀನಿ, ಇದೊಂದು ದೊಡ್ಡ ಗಾರ್ಡನ್ ಮಾಡೀನಿ, ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡೀನಿ, ವಾಕಿಂಗ್ ಟ್ರ್ಯಾಕ್ ಮಾಡೀನಿ ಎಲ್ಲ ಕಡೆ. ಮತ್ತೆ ನೀವ್ ಯಾಕೆ ಅಡ್ಡಾಡುವಲ್ರಿ? ಮಂಡಿ ನೋವು, ಆರ್ಥ್ರೈಟಿಸ್, ಅಪ್ಪನ ಕಾಲ ಅನ್ನೋ ಅಡ್ಡುಣಿಗೆ ಆದಂಗ ಆಗ್ಬಿಟ್ಟ. ಅಂದ್ರೆ ಎಲ್ಲ ಐತಿ, ಅನುಭವಿಸಕ್ಕಿಲ್ಲ ಅಂದ್ರ, ಆರೋಗ್ಯ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡು ಮನುಷ್ಯ? ಆರೋಗ್ಯ ಸಂಪತ್ತು ಬೇಕು ಮನುಷ್ಯನಿಗೆ. ಅದಕ್ಕ ನಾನು ಹೇಳ್ತಿದ್ದೆ ಬೆಳಿಗ್ಗೆ, ಮನ್ಯಾಗ ನೋಟಿನ ಕಟ್ಟಿದ್ದವ್ರು ಶ್ರೀಮಂತರಲ್ಲ, ಕೈಕಾಲು ಗಟ್ಟಿದ್ದವ್ರು ನಿಜವಾಗ್ಲೂ ಶ್ರೀಮಂತರು. ಕೈಕಾಲು ಗಟ್ಟಿ ಇರ್ಬೇಕು, ದುಡ್ಯಾಕ, ನಡ್ಯಾಕ, ಓಡಾಕ, ಉಣ್ಣಾಕ. ಆರೋಗ್ಯ ಸಂಪತ್ತು ಬಹಳ ದೊಡ್ಡದು. ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ತರದ ಅಡಿಗೆ ಇದ್ದವ ಶ್ರೀಮಂತ ಅಲ್ಲ, ಹೊಟ್ಟಿ ಹಸಿವಾದವ ನಿಜವಾದ ಶ್ರೀಮಂತ. ದೊಡ್ಡ ದೊಡ್ಡ ಡನ್ವಲಪ್ ಬೆಡ್ರೂಮ್ ಇದ್ದವ ಶ್ರೀಮಂತ ಅಲ್ಲ, ನಿದ್ದೆ ಬರವ ಶ್ರೀಮಂತ. ಅದಕ್ಕೆ ಮನುಷ್ಯನಿಗೆ ಆರೋಗ್ಯ ಇರ್ಬೇಕಾಗ್ತದ. ಹೆಂಗ್ ಬೇಕು ಹಂಗ ಉಂಟು, ಎಕಡೆ ಜಾಗ ಸಿಗ್ತೈತಿ, ಆ ಕಡೆ ಬೆಳೆದ್ರ ಮನುಷ್ಯಾಗ ಹೆಂಗ ಆಗ್ತೈತಿ. ಈಗ ಮೊದಲ ಕಮ್ಮು ಉಣ್ತಾವ, ಆಮೇಲೆ ತೆಳ್ಳಗಾಗ್ಬೇಕಂತ. ಯಾರು ಡಾಕ್ಟರ್ ಹತ್ರ ಹೋದ್ರಂತ, ಈಗ ಬಹಳ ಹುಡುಗರಿಗೆ ಎಲ್ಲರಿಗೂ ಏನಂದ್ರ, ಎಲ್ಲರಿಗೂ ಇದು ಮೇಲು ಫಿಮೇಲ್ ತೆಳ್ಳಗಾಗ್ಬೇಕಂತ, ಬಹಳ ಸ್ಲಿಮ್ ಆಗ್ಬೇಕಂತಾರ ಎಲ್ಲರು. ಅವ್ ಡಾಕ್ಟರ್ ಹತ್ರ ಹೋದ್ರಂತ. ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರಂತ, ಏನ್ರ ಔಷಧ ಐತೇನ್ರಿ? ಎದಕ್ಕ? ನಾ ತಿನ್ನಾಗ್ಬೇಕು. ತಿನ್ನಾಗಬೇಕಂದ್ರೆ ಏನ್ ಔಷಧ ಇಲ್ಲ, ತಿನ್ನೋದ್ ಕಡಿಮೆ ಮಾಡ್ಬೇಕಷ್ಟ. ತಿನ್ನೋದ್ ಕಡಿಮೆ ಮಾಡಿಬಿಟ್ರೆ ಮುಗಿದೋತ್ ಅಷ್ಟ. ಇಲ್ಲೇನಿಲ್ಲ, ತಿನ್ನಾಗಕ್ ಬೇರೆ ಕೆಲಸ ಇಲ್ಲ. ಆರೋಗ್ಯ ಸಂಪತ್ತು ಬಹಳ ದೊಡ್ಡದು. ಮನುಷ್ಯ ವಿದ್ಯಾ ಸಂಪತ್ತು ಗಳಿಸಬೇಕು, ಧನ ಸಂಪತ್ತು ಗಳಿಸಬೇಕು, ಆರೋಗ್ಯ ಸಂಪತ್ತು ಗಳಿಸಬೇಕು. ಇದನ್ನು ಸಮಾಜಕ್ಕೆ ಒಳ್ಳೆಯದಕ್ಕೆ ಬಳಸಬೇಕು. ಇವೆರಡು ಗೊತ್ತಿರಬೇಕು. ಮನುಷ್ಯ ಗಳಿಸೋದು ಮತ್ತದನ್ನು ಬಳಸಬೇಕು. ಯಾಕೆ ಬಳಸಬೇಕು? ನಾವೇನಾರ ಗಳಿಸ್ಲಿ, ವಿದ್ಯಾ ಗಳಿಸ್ಲಿ, ಧನ ಗಳಿಸ್ಲಿ, ಆರೋಗ್ಯ ಗಳಿಸ್ಲಿ, ಇದನ್ನ ಯಾಕೆ ಬಳಸ್ಬೇಕು? ನಮ್ಮ ಹತ್ರ ನೀವು ಅನ್ಬೋದು, ಅಲ್ರಿ ನಾವೇನಾರ ಗಳಿಸ್ತೀವಿ, ಇದನ್ನ ಯಾಕೆ ಸಮಾಜಕ್ಕ, ಧರ್ಮಕ್ಕ, ದಾಸೋಹಕ್ಕ ನಾವ್ಯಾಕೆ ಕೊಡ್ಬೇಕ್ರಿ ಅಂದ್ರ, ಈಗ ನೀವು ನೋಡ್ರಿ, ಬಿತ್ತಿದ್ದು ಜೋಳ ಬಿತ್ತಿದ್ದು ಕೈ, ಎಡಿ ಹೊಡೆದಿದ್ದು ಕೈ, ರಾಶಿ ಮಾಡಿದ್ದು ಕೈ, ಅಡಿಗೆ ಮಾಡಿದ್ದು ಕೈ, ರೊಟ್ಟಿ ಮಾಡಿದ್ದು ಕೈ. ಅದು ಅಂತೂ ನಾನು ಕೈ ಮಾಡಿದ್ದೆಲ್ಲ ಬಾಯಿಗೆ ಮಾತ್ರ ಕೊಡಂಗಿಲ್ಲ ಅಂತ ನಡೀತೈತೇನು? ಸುಮ್ಮನೆ ಮನುಷ್ಯನ ಒಂದು ದೇಹ ಸರಿಯಾಗಿರ್ಬೇಕಾದ್ರ ಕೈ ದುಡಿತಿರ್ಬೇಕು, ಬಾಯಿ ಉಣ್ತಿರ್ಬೇಕು, ಅಂದ್ರೆ ಆರೋಗ್ಯ ಸರಿ ಇರ್ತದ. ಇದ್ರ ಒಳಗೆ ಜಗತ್ತು ಸಮಾಜವು ಸಹಿತ ಇಷ್ಟೇ ಅಲ್ಲ. ಈ ಒಂದು ಕಾರ್ಯಕ್ರಮ ಇರ್ತೈತಿ, ನಿಮಗೊಂದು ದೊಡ್ಡ ಬೆಳ್ಳಿ ಕಿರೀಟ ತೊಡಸೋರು ಇರ್ತಾರ, ಒಂದು ಬಂಗಾರದ ಕಿರೀಟ ಅನ್ಕೊಳ್ರಿ, ಯಾಕೆ ಒಂದು ತೋಡು ಫ್ರೀ ಆಗಿ ಸಿಗ್ತೈತಿ ಅಂದ್ರೆ ಏನ್ ಪ್ರಾಬ್ಲಮ್? ಬೆಳ್ಳಿದ ಯಾಕೆ ಅನ್ಬೇಕು, ಬಂಗಾರದ ಅಂದ್ಬಿಟ್ರಿ. ಬಂಗಾರದ ಕಿರೀಟ ನಿಮಗ್ ತೊಡಸೋದೊಂದು ನಿಮ್ ಸನ್ಮಾನ ಸಮಾರಂಭ ಇರ್ತೈತಿ ಅಂತ ತಿಳ್ಕೊಳ್ರಿ. ಮನ್ಯಾಗಿಂದ ವೇದಿಕೆಗೆ ಬರ್ಬೇಕಲ್ಲ, ಕಾಲ್ ಅಂತ ಇಲ್ಲಿಗೆ ಬಂದು, ಅಲ್ಲಪ್ಪ ಮನೆಯಿಂದ ನೋಡ್ಕೊಂಡು ಬಂದವ್ರು ನಾವು ಕಿರೀಟ ಯಾಕೆ ನಮಗ ಇಡ್ಲಿ ಅಂತ ಹೇಳಿ ಕಾಲ್ ಹಿಂಗ್ ಇಟ್ಕೊಂಡು ಕೊಂಡ್ತಾರೆ, ನಡೀತೈತೇನೆ ಹೇಳಿ? ಅಂದ್ರೆ ಕಾಲು ಎಷ್ಟು ತ್ಯಾಗ ಮಾಡೈತಿ ಅಂದ್ರೆ, ನಾನು ನಡೆದು ಬಂದಿನಿ, ಕಿರೀಟ ಬೇಕಾದ್ರೆ ನೀ ಇಡಿಸ್ಕೋ ಅಂತ ಹೇಳಿ ತೆಲಿಗೆ ಹೇಳದೆ ಇದ್ರ ದೇಹ ಬದುಕ್ತಿತ್ತೇನೆ ಹೇಳಿ? ವಾಟ್ ಎ ಕೋಆಪರೇಟಿವ್ ಸಿಸ್ಟಮ್. ದೇವ್ರೆಷ್ಟು ಚಲೋ ಕೋಆಪರೇಟಿವ್ ಸಿಸ್ಟಮ್ ಮಾಡ್ಯಾನ. ಅಂದ್ರ ಒಂದರ ಮಧ್ಯೆ ಒಂದು ಹೊಂದಾಣಿಕೆ ಐತಿ. ಒಂದು ಮಾಡ್ತೈತಿ, ಒಂದು ಉಣಿಸ್ತೈತಿ, ಒಂದು ಗಳಿಸ್ತೈತಿ, ಒಂದು ಬಳಸ್ತೈತಿ. ಒಬ್ಬ ಮನುಷ್ಯ, ಅವನಿಗೆ 70 ವರ್ಷ ಆಗಿತ್ತು. 70 ವರ್ಷದ ಮುದುಕ ಒಂದ್ ದಿವಸ ಒಂದು ಆಸ್ಪತ್ರೆ ಒಳಗ ಅವನಿಗೆ ವೆಂಟಿಲೇಟರ್ ಮೇಲೆ ಇಟ್ರು. ವೆಂಟಿಲೇಟರ್ ಮೇಲೆ 7 ದಿವಸ ಅವನಿಗೆ ವೆಂಟಿಲೇಟರ್ ಮೇಲೆ ಇಟ್ಟ ಮೇಲೆ ಹೊರಗೆ ಬಂದ. ಆಸ್ಪತ್ರೆಯವರು ಬಿಲ್ ಮಾಡಿದ್ರು 80,000 ರೂಪಾಯಿ. ಅವ ಬಿಲ್ ನೋಡಿ ಅಳಕತ್ತದ ಮುದುಕ. ಅವ್ರ ಹಾಸ್ಪಿಟಲ್ ಮ್ಯಾನೇಜರ್ ಬಂದ್ರು, ಯಾಕೆ ಅಳಕತ್ತಿ ಅಜ್ಜ ಅಂತ. ಅಲ್ಲ, ಹಾಸ್ಪಿಟಲ್ ಬಿಲ್ ನೋಡಿ ಅಳಕತ್ತಿ ಏನೋ ಅಂತ. ಭಾಳ ಆತಂತ ಅಳಕತ್ತಿ ಏನೋ. ಇಲ್ಲ, ನನಗೆ ಹಾಸ್ಪಿಟಲ್ ಬಿಲ್ ನೀವು 80,000 8 ದಿವಸಕ್ಕೆ 80,000 ಮಾಡಿದ್ದಕ್ಕೆ ಅಳು ಬಂದಿಲ್ಲ. ನಾ ಏನು 8 ದಿವಸ ವೆಂಟಿಲೇಟರ್ ಅಂದ್ರೆ ಕೃತಕ ವಾಯು ಇಟ್ಟಿರ್ತಾರಲ್ಲ, ಅದನ್ನು ಆಕ್ಸಿಜನ್,
ನನಗೇನು 8 ದಿವಸ ವೆಂಟಿಲೇಟರ್ ಮೇಲೆ ಇಟ್ಟಿದ್ದಕ್ಕ ನೀವು 80,000 ಮಾಡಿರಲ್ಲ, ಇದಕ್ಕೇನು ದುಃಖ ಆಗಿಲ್ಲ. ನನಗೆ 70 ವರ್ಷ ಫ್ರೀ ಗಾಳಿ ಕೊಟ್ಟನು ಸಹಿತ ತಾನು ಕೊಟ್ಟಿನಂತ ನೆನಪು ಮಾಡ್ಲಾರ್ದಂಗೆ ಇಟ್ನಲ್ಲ, ದೇವ್ರು ಕೊಟ್ಟು ನನಗೆ ನೆನಪು ಮಾಡ್ಲಿಲ್ಲಲ್ಲಪ್ಪ ಅಂತ ನೆನಪು ಬಂದಿಲ್ಲ. ನೀವು 8 ದಿವಸಕ್ಕೆ 80,000 ಮಾಡಿರಿ, 70 ವರ್ಷಕ್ಕೆ ಅವ ಏನಾರ ನನಗೆ ಬಿಲ್ ಮಾಡಿ ಕಳಿಸಿದ್ರಿ ಹೆಂಗಿತ್ತು ಅಂತ. ದೇವ್ರು ಇಷ್ಟೆಲ್ಲ ಪುಕ್ಕಟೆ ಕೊಟ್ಟಾನಲ್ಲ ನಮಗ, ಕೊಟ್ರೆ ಅವನಿಗೆ ಕೊಟ್ಟು ಹೋಗ್ಬೇಕಾಗ್ತದೆ. ಸಮಾಜ ಏನು ತಗೊಂಡಿವಿ ಅದನ್ನ ಕೊಡ್ಬೇಕಾಗ್ತದೆ. ಈಗ ಒಂದು ಕೆರಿ ಐತಿ, ಕೆರಿ ತುಂಬತೈತಿ. ನೀವು ಕೆರಿ ತುಂಬಿದ್ದಕ್ಕೊಂದು ಕೋಡಿ ಬಿಡದಿದ್ರೆ ಕೆರಿ ಉಳಿದಿಲ್ಲ, ಕೆರಿ ಹೊಡಿತಿರ್ತೈತೆ. ಅದು ಹೆಂಗ ತುಂಬಿದ ಕೆರಿಗೊಂದು ಸಣ್ಣ ಕೋಡಿ ಬಿಡ್ತಾರ, ಹಂಗ ನಮ್ಮ ಮನೆಯ ಸಂಪತ್ತಿನ ಕೆರೆಗೂ ಸಹಿತ ದಾನ ದಾಸೋಹ ಅನ್ನುವಂತ ಒಂದು ಸಣ್ಣ ಕೋಡಿ ಬಿಟ್ರ ಸಂಪತ್ತಿನ ಕೆರೆ ಇರ್ತೈತಿ, ಇಲ್ಲಾಂದ್ರೆ ಹೊಡಿತೈತೆ. ಅದು ಅಷ್ಟೇ ಸಣ್ಣದೊಂದು ಹಂಗ ಕೋಡಿ ಬಿಟ್ಟಿರ್ಬೇಕಂತ. ದಾನ ಧರ್ಮ ದಾಸೋಹ ಮಾಡ್ತಿರ್ಬೇಕಾಗ್ತದೆ ಮನುಷ್ಯ. ಇಲ್ರಿ ನಮಗದು ರೂಢಿ ಇಲ್ಲ, ಒಟ್ಟ ನಾವು ಏನ್ ತಗೊಂತೀವಿ ಒಟ್ಟು ಹೊಳ್ಳಿ ಕೊಡೋದಿಲ್ಲ. ನಮ್ಮ ಮನೆತನದಾಗ ಇಷ್ಟ್ರಾಗ ಮಾಡಿಲ್ಲ ನೋಡ್ರಿ ಇದನ್ನ ನೀವು ಅಂದ್ರೆ ಒಂದು ಪ್ರಯೋಗ ಮಾಡ್ರಂಗ. ತಗೊಂಡಿದ್ದು ಕೊಡಂಗಿಲ್ಲಲ್ಲ, ಈಗ ಉಸುಲ್ ತಗೊಂಡ್ಬಿಡ್ರಿ, ಹೊಳ್ಳಿ ಬಿಡಕ್ ಹೋಗ್ಬೇಡ್ರಿ. ಸಾಧ್ಯ ಐತೇನು? ನಿಸರ್ಗ ಕಲಿಸಿದ್ದ ಗಿವ್ ಅಂಡ್ ಟೇಕ್ ಕಷ್ಟ. ಇದು ಮನುಷ್ಯ ಕೊಡಬೇಕು, ತಗೋಬೇಕು, ಮತ್ತೆ ನಿಸರ್ಗಕ್ಕೆ ಪ್ರತಿಯಾಗಿ ಕೊಡಬೇಕಷ್ಟೆ. ಗಿವಿಂಗ್ ಈಸ್ ಲಿವಿಂಗ್ ಅಷ್ಟೆ. ಗಿವಿಂಗ್ ಈಸ್ ಲಿವಿಂಗ್. ಕೊಡುವುದೇ ಬದುಕಿಲ್ಲ. ಅದಕ್ಕೆ ಮನುಷ್ಯ ಕೊಡಬೇಕಾಗ್ತದೆ ಸಮಾಜಕ್ಕೆ. ನಾವು ಈ ನಿಸರ್ಗದಿಂದ ಮನುಷ್ಯ ಏನೆಲ್ಲ ಪಡ್ಕೊಂಡನ ಮರಳಿ ನಿಸರ್ಗಕ್ಕೆ ಕೊಡಬೇಕಾಗ್ತದೆ. ಕೊಡುವ ಗುಣ ಕಲಿಬೇಕು. ಇದು ಏನು ಮಾಡ್ತೈತಿ ಕೊಡುವ ಗುಣ ಅಂದ್ರ, ದಾನೇನ ಭೂತಾನಿ ವಸೀಭವಂತಿ, ದಾನೇನ ವೈರಾಣ್ಯಪಿ ಯಾಂತಿ ನಾಶ, ಪರೋಪಿ ಬಂಧುತ್ವಮುಪೈತಿ ದಾನಾತ್, ದಾನೇನ ಹಿ ಸರ್ವ ವ್ಯಸನಾನಿ ಹಂತಿ. ಈ ದಾನ ಏನು ಮಾಡ್ತೈತಿ ಅಂದ್ರ, ದಾನೇನ ಭೂತಾನಿ ವಸೀಭವಂತಿ. ಯಾವನ ಎದೆಯೊಳಗ ಪ್ರೇಮ ಇರ್ತೈತಲ್ಲ, ಯಾವನ ಎದೆಯೊಳಗ ಪ್ರೇಮ ಇರ್ತೈತಲ್ಲ, ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಸಹಿತ ಅವನಿಗೆ ವಶ ಆಗ್ತಿರ್ತಾರ. ಈಗ ಮನ್ಯಾಗ ಅಂತಿರ್ತಾರ ನೋಡ್ರಿ, ಅತ್ತಿದ್ದಕ್ಕೆ ಏನಂತಾಳ, ಇವ್ರ ತವ್ರ ಮನೆಯವರು ಸ್ವಲ್ಪ ಏನೋ ವಶೀಕರಣ ಕಲ್ತಾರ್ರಿ ಇವ್ರಂತ. ಒಟ್ಟ ಅಕ್ಕಿ ಹೆಂಗ್ ಹೇಳ್ತಾಳ ಹಂಗ ಕುಣಿತಾನೇವ ಅಂತಿರ್ತಾರ. ಅಂತಾರ ಇಲ್ಲಿ ಶಬ್ದ ಬಳಸ್ತಾರ ನೋಡ್ರಿ, ಬಳಸ್ಯಾರ ಇಲ್ಲ ಅನ್ನೋದಿಲ್ಲ ಅಷ್ಟ. ಅಕ್ಕಿ ಹೇಳ್ದಂಗ ಕುಣಿತಾನೆ. ಏನ್ ತೆಲಿಗ್ ತಿಕ್ಕೇಳ ಏನ್ ಮಾಡ್ಯಾಳ, ಏನು ತಿಕ್ಕಿರೋದಿಲ್ಲ. ಅವ್ರು ಪ್ರೇಮ ಮಾಡಿರ್ತಾರ. ವಶೀಕರಣ ಎದರಿಂದ ಆಗ್ತೈತೆ ಅಂದ್ರೆ, ಏನಾರ ತೆಲಿಗೆ ತಿಕ್ಕುದ್ರಿಂದ ಆಗೋದಿಲ್ಲ, ಎದೆಯಾಗಿನ ಪ್ರೇಮ ಬಂದ್ರೆ ಜಗತ್ತೇ ವಶ ಆಗ್ತೈತೆ ಅವನಿಗೆ. ವಶೀಕರಣ ಅಂದ್ರೆ ಪ್ರೇಮದಿಂದ ಆಗ್ತೈತೆ. ಈಗ ನೀವು ನೋಡ್ರಿ, ಒಂದು ನಾಯಿ ಇರ್ತೈತಿ, ಸುಮ್ಮನೆ ಹಿಂಗೊಂದು ಬಿಸ್ಕಿಟ್ ಹೋಗಿರಿ, ಯಾರು ಬಿಸ್ಕಿಟ್ ಹೋಗಿತಿರ್ತಾರ ಅವ್ರಿಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ. ನೀವು ಒಂದಿಷ್ಟು ಮಂಡಾಳ ಹೋಗಿರಿ, ಮೀನುಗಳು ಬರ್ತಿರ್ತಾವ. ಅಂದ್ರೆ ಈ ಜಗತ್ತು ಯಾರ ಹೃದಯದೊಳಗೆ ಪ್ರೇಮ ಐತಿ ಅವ್ರಿಗೆ ಜಗತ್ತು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಪ್ರೇಮದಿಂದ ಜಗತ್ತು ಗೆದಿಲಿಕ್ಕೆ ಸಾಧ್ಯ ಇದೆ. ಈಗೆಲ್ಲ ಪುಸ್ತಕ ಬರ್ದಾರ ನೋಡಿರಿ ನೀವು, ಹೌ ಟು ವಿನ್ ಅಂತ ಹೇಳಿ ಎಲ್ಲ ಪುಸ್ತಕ ಬರ್ದಿರ್ತಾರೆ. ಹೌ ಟು ವಿನ್ ಏನು ಅಷ್ಟು ಸ್ಟೆಪ್ಸ್ ಅದಾವ, ಇಷ್ಟು ಸ್ಟೆಪ್ಸ್ ಅದಾವ ಅಂತ ತಿಳ್ಕೊಂಡು ಬರೀತಿರ್ತಾರೆ ಪುಸ್ತಕದೊಳಗೆಲ್ಲ. ಸಿ ಯು ಕೆನಾಟ್ ವಿನ್ ಪೀಪಲ್. ಟು ವಿನ್ ಯು ಹ್ಯಾವ್ ಟು ಲೂಸ್, ದೆನ್ ಓನ್ಲಿ ಯು ಕ್ಯಾನ್ ವಿನ್ ಇನ್ ದಿಸ್ ವರ್ಲ್ಡ್. ಮನುಷ್ಯ ಯಾವುದೋ ಪುಸ್ತಕ ಓದಿ ಜನರನ್ನು ಗೆದಿಲಿಕ್ಕಾಗೋದಿಲ್ಲ, ಶುದ್ಧ ಪ್ರೇಮದಿಂದ ಜಗತ್ತನ್ನು ಗೆದಿಲಿಕ್ಕೆ ಸಾಧ್ಯ ಇದೆ. ಬಸವಾದಿ ಶರಣರು ಮಾಡಿದ್ದು ಪ್ರೇಮದಿಂದ ಜಗತ್ತನ್ನು ಗೆದ್ದರು. ಸಂಪತ್ತಿನಿಂದ ಗೆದಿಲಿಕ್ಕೆ ಸಾಧ್ಯ ಇದೆ. ದಾನ ಒಳಗ ಪ್ರೇಮ ಇತ್ತು ಅಂದ್ರ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಅವನಿಗೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾವ. ಜಪಾನ್ದೊಳಗ ಒಂದು ಘಟನಾ ನಡೀತು. ಯೂನೋ ಅಂತ ಹೇಳಿ ಒಬ್ಬ ಪ್ರೊಫೆಸರ್ ಇದ್ರು. ಯೂನೋ ಅವನ ಹೆಸರು. ಇಂಪೀರಿಯಲ್ ಯೂನಿವರ್ಸಿಟಿ ಅಂತ ಟೋಕಿಯೋದೊಳಗೆ, ಇಂಪೀರಿಯಲ್ ಯೂನಿವರ್ಸಿಟಿ ಒಳಗೆ ಯೂನೋ ಪ್ರೊಫೆಸರ್ ಇದ್ರು. ಅವ್ರು ಒಂದು ನಾಯಿಗೆ ಸಾಕಿದ್ರು. ಅವ್ರು ಆ ನಾಯಿ ಹೆಸರು ಏನಂದ್ರೆ ಹಚಿಕೋ. ನೀವು ಹಚ್ಚ ಅಂತಿರಿಲ್ಲ, ಅದು ಬಹುಶಃ ಜಪಾನ್ದಿಂದ ಬಂದಂಗೆ ಕಾಣಿಸ್ತಿತ್ತು. ಅವರು ನಾಯಿಗಿಟ್ಟ ಹೆಸರು ಜಪಾನ್ದೊಳಗೆ ಹಚಿಕೋ ಅಂತ ಹೆಸರಿಟ್ಟಿದ್ರು. ಅವ್ರು ಅದು ಬಹಳ ಹಚ್ಕೊಂಡಿತ್ತು ಅವ್ರಿಗೆ. ಅದು ಏನ್ ಮಾಡ್ತಿತ್ತು ಅಂದ್ರೆ, ದಿವಸ ಇವ್ರ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಿಡ್ತಿತ್ತು. ಬಿಟ್ಟಿಂದ ಅವ ಯೂನಿವರ್ಸಿಟಿಗೆ ಹೋಗ್ತಿದ್ದ. ಏನೋ ಯೂನಿವರ್ಸಿಟಿಯಿಂದ ಸಾಯಂಕಾಲ ಬರುವಾಗ ಮತ್ತೆ ಅವನಿಗೆ ಕರ್ಕೊಂಡ್ ಬರ್ತಿತ್ತು.
ಯಾವುದು ಹಚಿಕೋ ನಾಯಿ. ಒಂದ್ ದಿವಸ ಇದು ಹೋಗಿ ತನ್ನ ಮಾಲೀಕನಿಗೆ ಯೂನೋನಿಗೆ ರೈಲ್ವೆ ಸ್ಟೇಷನ್ ಒಳಗೆ ಬಿಟ್ಟ ಮೇಲೆ ಅವ ಯೂನಿವರ್ಸಿಟಿಗೆ ಹೋದ. ಏನಾಯ್ತು ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಅವನಿಗೆ ಬ್ರೇನ್ ಹೆಮರೇಜ್ ಆಗಿ ಸಡನ್ ಡೆತ್ ಆಯ್ತು. ಸಡನ್ ಡೆತ್ ಆದ್ಮೇಲೆ ಇದಕ್ಕೆ ಗೊತ್ತಿಲ್ಲ ನಾಯಿಗೆ, ಅದಕ್ಕೆ ಯಾರು ಹೇಳ್ಬೇಕಿದು ಅವನ್ ನಾಯಿ ಅಂತ ತಿಳ್ಕೊಂಡು ತನ್ನ ಮಾಲೀಕನ ಬರುವಿಕೆಗಾಗಿ ನಾಯಿ ಎಷ್ಟು ವರ್ಷ ಕಾದಿತ್ತು ಅಂದ್ರ 10 ವರ್ಷ ಟೋಕಿಯೋ ರೈಲ್ವೆ ಸ್ಟೇಷನ್ ಆಗಿತ್ತು ನಾಯಿ ಹಚ್ಚಿಕೊಂಡು. ಒಂದು ನಾಯಿ ಇದು 10 ವರ್ಷ ಇತ್ತಲ್ಲ. ಆಮೇಲೆ ಜನರಿಗೆ ಗೊತ್ತಾತು. ಅವಾಗ ಅದ್ರದೊಂದು ಬ್ರಾಂಜ್ ಮೂರ್ತಿ ಮಾಡಿಸಿದ್ರು, ಅದ್ರ ಸ್ಟ್ಯಾಚ್ಯೂ ಮಾಡಿಸಿ ಆ ಸ್ಟೇಷನ್ ಮುಂದಿಟ್ಟು ಸ್ಟ್ಯಾಚ್ಯೂ ಆಫ್ ಫೇತ್ಫುಲ್ನೆಸ್ ಅಂತ ಇಟ್ರ ಹೆಸರು ಅದಕ್ಕೆ. ನಂಬಿಕೆಯ ಪ್ರಾಣಿ ಇದು ಅಂತ ಅದ್ರ ಮೂರ್ತಿ ಮಾಡಿ ನಿಂದ್ರಿಸಿದ್ರು. ಎದ್ರದು ಹಚ್ಚಿಕೊಂಡು ಮಕ್ಕಳಿಗೆಲ್ಲ ಪಾಠ ಇಟ್ರದನ್ನು ಶಾಲೆಯೊಳಗೆ. ಅದ್ರ ಸಿನಿಮಾ ಮಾಡಿದ್ರು. ಆಮೇಲೆ ಅದ್ರದ್ದು ಒಂದು ಮಾರ್ಚ್ 8ಕ್ಕ ಒಂದು 100 ವರ್ಷದ ಸೆಲೆಬ್ರೇಷನ್ ಮಾಡಿದ್ರು. ಎದ್ರದು ಮನುಷ್ಯರ್ದು ಒಂದರ ಆಗ್ಯಾವ. ಮನುಷ್ಯರ ಚಿತ್ರ ಎಲ್ಲರ ನೀವು ಒಬ್ಬರ ಹಿಂಗಿಟ್ಟು ಇವ್ರ ಚಿತ್ರ ಆ ಬಸ್ ಸ್ಟ್ಯಾಂಡ್ನಾಗ ಅಲ್ಲೇ ಮಹಿಳಾ ಮತ್ತು ಪುರುಷ ಅಲ್ಲಿ ಮಾತ್ರ ಇವ್ರ ಚಿತ್ರ ಇರ್ತಾವ. ಅದನ್ನ ಬಿಟ್ಟು ಎಲ್ಲಿ ಇವ್ರ ಚಿತ್ರ ಸಿಗುದಿಲ್ಲ. ಒಂದು ನಾಯಿ ಸಿಂಬಾಲ್, ಇಟ್ ಇಸ್ ಎ ಸಿಂಬಾಲ್ ಆಫ್ ಫೇತ್ಫುಲ್ನೆಸ್. ಒಂದು ನಾಯಿ ಎಷ್ಟು ಹಚ್ಕೊಂಡಿತ್ತು ಮನುಷ್ಯಾಗ ಅಂದ್ರೆ ಇದು ಎದರಿಂದ ಸಾಧ್ಯ ಐತೆ ಅಂದ್ರೆ ಎದಾಗ ನೀ ಪ್ರೇಮ ಕೊಟ್ಟಿ ಅಂದ್ರೆ ಜಗತ್ತು ನಿನ್ನ ವಶ ಆಗ್ತದೆ. ಸಾವಿತ್ರಮ್ಮ ಅಂತ ಹೇಳಿ ಒಬ್ಬ ಹೆಣ್ಮಗಳಿಗೆ ಜಿಯೋಲಾಜಿಕಲ್ ಪಾರ್ಕ್ ಇದ್ರೊಳಗೆಲ್ಲಿ ಬೆಂಗಳೂರೊಳಗೆ ಸಣ್ಣ ಸಿಂಹ ಚಿರತಿ ಇವೇನಿರ್ತಾವಲ್ಲ, ಎಲ್ಲೋ ಕಾಡಿನೊಳಗೆ ತಾಯಿ ಅವು ತೀರ್ಕೊಂಡಿದ್ವು ಅಂದ್ರೆ ಇಂಜೂರ್ ಆಗಿದ್ರ ಆ ಪಾರ್ಕಿಗೆ ಹಾಸ್ಪಿಟ್ಲಿಗೆ ತಗೊಂಡ್ಬರ್ತಾರ. ಅವು ಸಣ್ಣ ಚಿರತೆ ಸಿಂಹ ಹುಲಿ ಮರಿಗಳ ಜೊತೆ 20 ವರ್ಷ ಆತಂತ ಕೆರಕತ್ತು ಯಾವ ಆಕಿ ಕಚ್ಚಿಲ್ಲ. ಮತ್ತ ಹುಲಿ ಸಿಂಹದ ಜೊತೆ ಬದುಕಬೇಕಾದ್ರ ಆಕಿ ಎಷ್ಟು ಪ್ರೀತಿ ಮಾಡಿರ್ಬಹುದು. ಅವಕ್ಕ ಹುಲಿ ಸಿಂಹದ ಜೊತೆ ಆಕಿ ಇರ್ಬೇಕಾದ್ರ ಎಷ್ಟರ ಪ್ರೀತಿ ಮಾಡಿರ್ಬೇಡ ಆಕೆ. ಅಂದ್ರೆ ಇದು ಎದರಿಂದ ಸಾಧ್ಯ ಇತ್ತು? ಹುಲಿ ಸಿಂಹಗಳು ಸಹಿತ ಪ್ರೀತಿ ಮಾಡ್ಬೇಕಾದ್ರೆ ಮನುಷ್ಯನ ಎದೆಯಾಗ ಪ್ರೀತಿ ಇದ್ರೆ ಎಲ್ಲವೂ ವಶ ಆಗ್ತಾವಂತ. ಪ್ರೀತಿ ಬೇಕಾಗ್ತದ. ಒಬ್ಬ ಹೇಳ್ದಂತ ಆಫೀಸ್ನಾಗ ಅವ್ರ ಆಫೀಸರಿಗೆ, ಸರ್ ನೀವು ಶಿವ ಇದ್ದಂಗ ನೋಡ್ರಿ, ಆಫೀಸ್ನಾಗ ನೀವು ಶಿವ ಇದ್ದಂಗ. ಅವ ಅಂದ, ಇಲ್ಲಿ ಅಷ್ಟೇ ಯಾಕೋ ಮನ್ಯಾಗೂ ನಾನು ಶಿವ ಇದ್ದಂಗ ಇರ್ತೀನಿ, ಆದ್ರೆ ಇದ್ರ ಮೇಲೆ ದುರ್ಗಾ ಮಾತೆ ಅದಾಳಲ್ಲಿ ಮನ್ಯಾಗೂ ನಾವು ಶಿವ ಇದ್ದಂಗ ಅದೀವಿ. ಒಬ್ರು ಯಾರೋ ಅತ್ತಿ ಸೊಸಿ ಯಜಮಾನ್ ಕೂಡಿ ಪಾರ್ಕ್ ಇವು ಪ್ರಾಣಿ ಸಂಗ್ರಹಾಲಯ ಇರ್ತಾವಲ್ಲ ಅಲ್ಲಿ ನೋಡಕ್ ಹೋಗಿದ್ರಂತ. ಅವಾಗ ಹೆಂಡತಿ ಕೇಳಲ್ಲಂತ ಗಂಡ್ರಿ, ಇಲ್ರಿ ಅಕಸ್ಮಾತ್ ಪಟ್ನ ಹುಲಿ ಬಂತಂದ್ರ ನಿಮ್ಮ ಅವ್ಗ ಜಪಾನ್ ಮಾಡ್ತೀರ, ಪಟ್ನ ಕಾಪಾಡ್ತೀರ, ನನಗ್ ಕಾಪಾಡ್ತೀರ? ನಿಮ್ಮಿಬ್ಬರನ್ನು ಕಾಪಾಡುದಿಲ್ಲ, ನಿಮ್ಮಿಬ್ಬರು ನೋಡಿದ್ರೆ ಹುಲಿಗೆ ಕಾಪಾಡ್ಬೇಕು ಅನಿಸ್ತೈತಿ ನನಗ. ನಿಮ್ಮಿಬ್ಬರು ನೋಡಿದ್ರೆ ಅದೇ ಸಾಧು ಪ್ರಾಣಿ ಅನಿಸ್ತೈತಿ ನನಗಂತ. ಎದರಿಂದ ಸಾಧ್ಯ ಐತಿ ಅಂದ್ರೆ ವಸೀಭವಂತಿ. ನೀವು ನೋಡ್ರಿ ದೇವ್ರ ಚಿತ್ರ ಎಲ್ಲ ನೋಡ್ರಿ. ದೇವ್ರು ಶಿವ ಎತ್ತಿಗೆ ವಾಹನ ಮಾಡ್ಕೊಂಡ, ಮತ್ತೆ ಕಾರ್ತಿಕೇಯ ನವಲಿಗೆ ಮಾಡ್ಕೊಂಡಾನ, ಗಣೇಶ ಇಲಿಗೆ ಮಾಡ್ಕೊಂಡಾನ. ಒಬ್ಬರ ಮನುಷ್ಯಾಗ ವೆಹಿಕಲ್ ಮಾಡ್ಕೊಂಡಿದ್ದ ದೇವ್ರು. ವಿಶ್ವಾಸ ಇಲ್ಲಿ ಒಂದ್ ಮೇಲೆ ಪ್ರಾಣಿಗಳ ಮೇಲೆ ವಿಶ್ವಾಸ ಐತಿ ಹೊರತು ಮನುಷ್ಯನ ಮೇಲೆ ನೀವು ಒಟ್ಟ ಬರಕ್ ಹೋಗ್ಬೇಡ ಅಂದ್ರೆ. ಗಣಪತಿ ಇಲಿಗೆ ಮಾಡ್ಕೊಂಡ. ಯಾಕ್ರಿ ಹಿಂಗ್ಯಾಕ? ನಿಮ್ದು ಹೆಂಗ, ಇವ್ರದ್ದು ಹೆಂಗ, ಅದು ಪರಿಸ್ಥಿತಿಯರೇ ಹೆಂಗ? ಏನ್ಯಾಕಿರಲ್ಲ, ಮನುಷ್ಯರ್ ನಂಬಾರ್ದು. ನಮ್ಗ 5 ದಿವ್ಸ ಮೆರೆಸ್ದಂಗ್ ಮಾಡಿ ಎತ್ತಿ ಒಗದು ಬಿಡ್ತಾರಲ್ಲ, ನಮ್ಮ ಪರಿಸ್ಥಿತಿ ಹೆಂಗಾಗ್ಬೇಕು ಅಂದ್ರ ದೇವರು ಸಹಿತ ಪಶು ಪಕ್ಷಿ ಪ್ರಾಣಿಗಳನ್ನು ವೆಹಿಕಲ್ ಮಾಡ್ಕೊಂಡಾರ. ಯಾಕಂದ್ರ ನಂಬುತ್ತಾರ ಮನುಷ್ಯನ ಎದೆಯಾಗ ಪ್ರೇಮ ಇತ್ತು ಅಂದ್ರೆ ಎಲ್ಲರೂ ವಶ ಆಗ್ತಾರೆ. ವಸೀಭವಂತಿ ದಾನೇನ ವೈರಾಣ್ಯಪಿ ಯಾಂತಿ ನಾಶಂ. ಮನುಷ್ಯನ ಎದೆಯಾಗ ಪ್ರೇಮ ಇತ್ತು ಅಂದ್ರ, ಪ್ರೇಮ ಇತ್ತು ಅಂದ್ರೆ ಎಲ್ಲ ವೈರತ್ವಗಳು ಹೋಗ್ತಾವ. ವೈರತ್ವ ಎದರಿಂದ ಬಂದೈತಿ ಅಂದ್ರ ಎದೆಯಾಗ ಒಂದ್ ಸ್ವಲ್ಪ ಕಲ್ಮಶ ಇದ್ದದಕ್ಕೆ ವೈರತ್ವ ಬಂದೈತಿ ಅಷ್ಟೆ. ಈಗ ಮಹಾಭಾರತದ ಯುದ್ಧ ಎದಕ್ಕೆ ನಡೀತು? ಮಹಾಭಾರತದ ಯುದ್ಧ ಎದಕ್ಕೆ ನಡೀತು ಅಂದ್ರ ಇವರು ಒಂದ್ 5 ಹಳ್ಳಿ ಕೇಳಿದ್ರು.
ಅವ್ರು ಒಂದು ಸೂಜಿ ಮನಿಯಷ್ಟು ಕೊಡಂಗಿಲ್ಲ ನೋಡ. ಯಾಕೆ ಅಣ್ಣತಮ್ಮಗಳ ಮಧ್ಯೆ ಯುದ್ಧ ನಡೀತೈತಿ, ಜಗಳ ನಡೀತಾವ, ಯಾಕೆ ಕಲಹ ನಡೀತಾವ ಅಂದ್ರ ಕೊಡಬಾರ್ದು ಅನ್ನೋದಕ್ಕೆ, ನನ್ನ ಹತ್ರನ ಎಲ್ಲ ಇರ್ಲಿ ಅನ್ನೋದಕ್ಕೆ ಇಷ್ಟು ಕಲಹ ನಡೆದೈತಿ. ಒಬ್ಬ ಮುದುಕಿದ್ದ. ಆ ಮುದುಕ ಬಹಳ ಕಷ್ಟಪಟ್ಟು ಒಂದು 200 ಎಕರೆ ಜಮೀನು ಮಾಡಿತ್ತು ಊರಾಗ. 1-2 ದೊಡ್ಡ ಮನೆ ಕಟ್ಟಿಸಿತ್ತು. 200 ಎಕರೆ ಜಮೀನು ಮಾಡಿ 2 ದೊಡ್ಡ ಮನೆ ಕಟ್ಟಿಸಿತ್ತು. 2 ಮಕ್ಕಳಿದ್ರು ಅವನು. 2 ಮಕ್ಕಳಿಗೆ ಒಂದೊಂದು ಮನಿ, ಒಬ್ಬ ದೊಡ್ಡ ಮಗನಿಗೆ ಒಂದು ದೊಡ್ಡ ಮನಿ, 100 ಎಕರೆ ಹೊಲ. ಸಣ್ಣ ಮಗನಿಗೆ ಒಂದು ಮನಿ 100 ಎಕರೆ ಹೊಲ ಕೊಟ್ಟು ಮುದುಕ್ ಹೋತು. ಮತ್ ಕೊಟ್ಟ ಮೇಲೆ ಅವ್ರು ಇರುವಂತಾರ, ಯಾಕಂತಾರ ಹೋಗಂತಾರ. ಮುದುಕ್ ಹೋತು. ಹೋದ್ಮೇಲೆ ದೊಡ್ಡ ಮಗನ ಹೆಂಡತಿ, ಒಂದು ದೊಡ್ಡ ಮನಿ, 100 ಎಕರೆ ಹೊಲ ಅವ್ರೊಂದು ಕಡೆ ಇರ್ತಿದ್ರು. ಸಣ್ಣ ಮಗನಿಗೆ ಒಂದು ದೊಡ್ಡ ಮನಿ, 100 ಎಕರೆ ಹೊಲ ಇವ್ರೊಂದು ಕಡೆ ಇರ್ತಿದ್ರು. ಸಣ್ಣ ತಮ್ಮ ಏನಿದ್ನಲ್ಲ, ತಮ್ಮಗ ಒಂದು ಗಂಡು ಮಗು ಆಗಿತ್ತು. ಅಣ್ಣಗ ಮಕ್ಕಳಾಗಿರ್ಲಿಲ್ಲ. ಒಂದು 7-8 ವರ್ಷ ಆಗಿತ್ತು ಇಬ್ಬರದು ಮದುವೆ ಆಗಿ. ತಮ್ಮಗ ಒಂದು ಗಂಡು ಮಗು ಹುಟ್ಟಿತ್ತು, ಅಣ್ಣಗ ಮಕ್ಕಳಾಗಿರ್ಲಿಲ್ಲ. ತಮ್ಮನ ಹೆಂಡತಿ ಬಹಳ ಖುಷಿ ಇದ್ರು. ಎದಕ್ಕಿದ್ರೆ ಹೇಳ್ರಿ, ಲೋಕಾರೂಢಿ ಏನಂದ್ರ ನಮಗೊಂದು ಗಂಡು ಮಗು ಆಗೈತಿ ಅನ್ನೋದಕ್ಕೆ ಸಂತೋಷ ಇರ್ಲಿಲ್ಲ ಅವರಿಗೆ. ನಮಗ ಗಂಡು ಮಗು ಆಗಿದ್ದಕ್ಕೆ ಸಂತೋಷ ಇರ್ಲಿಲ್ಲ. ನಮ್ಮ ಅಣ್ಣಗ ಮಕ್ಕಳಾಗಿಲ್ಲಲ್ಲ, ಅವ್ರದ್ದು 100 ಎಕರೆ ನನ್ನ ಮಗನಿಗೆ ಬರ್ತೈತಿ ಅನ್ನೋದಕ್ಕೆ ಸಂತೋಷ ಇಲ್ಲ. ಮನುಷ್ಯನ ಮನಸ್ಸು ಸಂಗ್ರಹಕ್ಕೆ ಹೆಂಗ ಮಾಡ್ತೈತಿ ಅಂದ್ರ, ಒಂದ್ ಸ್ವಲ್ಪ ದಿವ್ಸ ಹೋತು ಅಣ್ಣಗೊಂದು ಗಂಡು ಮಗ ಹುಟ್ಟಿತು. ಯಾವಾಗ ಅಣ್ಣಗೊಂದು ಗಂಡು ಮಗ ಹುಟ್ಟತಲ್ಲ, ತಮ್ಮನ ಹೆಂಡತಿ ಅವ್ರ ಸಂತೋಷ ಸೈಕಲ್ ಟ್ಯೂಬ್ ಪಂಚರ್ ಆದಂಗ ಆತವ. ಸುಮ್ಮನೆ ಬಿಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಹೆಂಗರ ಮಾಡಿ ಅಣ್ಣನ ಮಗನಿಗೆ ಒಂದಿಷ್ಟು ವಿಷ ಹಾಕ್ಬೇಕಂತ. ಏನ್ ಮಾಡಿಸ್ತದ ಮನಸ್ಸು, ಸಂಗ್ರಹಕ್ಕಾಗಿ ಹೆಂಗ ಮಾಡಿಸ್ತದ ಮನಸ್ಸು. ಏನಾರ ಮಾಡಿ ಒಂದಿಷ್ಟು ವಿಷ ಹಾಕಬೇಕು. ಈ ಓಣ್ಯಾಗ ಬೊಂಬಾಯಿ ಮಿಠಾಯಿ ಮಾರೋರು ಬರ್ತಾರಲ್ಲ, ಸಿಹಿ ಇಟ್ಕೊಂಡು ಬೋಂದೆ ಜಿಲೇಬಿ ಮಾರಕ್ಕೆಲ್ಲ ಹಳ್ಳಿಗಳಲ್ಲಿ ಬರ್ತಿರ್ತಾರ. ಅಂತ ಮನುಷ್ಯಾಗ ಹಿಡಿದ್ರ ಅವ್ರು. ಹೋಗಿ ಹಿಡಿದು ಅವ್ರಿಗೆ ಹೇಳಿದ್ರಂತ. ಅವ್ರಿಗೆ ಏನ್ ಹೇಳಿದ್ರು ಅಂದ್ರ, ಯಾರು ಈ ತಲೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಇಟ್ಟುಕೊಂಡು ಈ ಜಿಲೇಬಿ ಬೋಂದೆ ಮಾರಕ್ ಬರ್ತಾರಲ್ಲ, ಅಂತ ಮನುಷ್ಯ ಆ ಓಣ್ಯಾಗ ಬಂದ. ತಮ್ಮನ ಹೆಂಡತಿ ಏನ್ ಹೇಳಿದ್ರಂದ್ರ, ತಮ್ಮನ ಹೆಂಡತಿ ಇದ್ರಲ್ಲ, ಆ ಜಿಲೇಬಿ ಮಾರು ಮನುಷ್ಯಾಗ ಹೇಳಿದ್ರು, ನೀನು ನಮ್ಮ ಅಣ್ಣನ ಓಣ್ಯಾಗ ಸಿಹಿ ಮಾರಕ್ ಹೋಗ್ತೀಯಲ್ಲ, ಆ ಸಿಹಿ ಒಳಗೆ ಒಂದಿಷ್ಟು ವಿಷ ಹಾಕಿ ಕೊಡು, ನಿನಗೊಂದು ₹1,00,000 ಕೊಡ್ತೀವಿ ಅಂತ ಹೇಳಿದ್ರು ಅವ್ರು. ಇವ ಸಿಹಿ ಮಾರ ಮನುಷ್ಯ ಇದ್ನಲ್ಲ, ಅವ 1,00,000 ಅಂದ್ರೆ ಕಂಡಿದ್ದಿಲ್ಲ. ಅವ ಕೇಳಿದ, ಇನ್ನೊಮ್ಮೆ ಹೇಳ್ರಿ ಸರಿ, ನೀವೇನು ಕೊಡ್ತೀರಿ, ನಾ ಏನು ಮಾಡ್ಬೇಕು? ಏನಿಲ್ಲ, ನಮ್ಮ ಅಣ್ಣನ ಓಣಿಯೊಳಗೆ ನೀ ಸಿಹಿ ಮಾರ್ಲಿಕ್ಕೆ ಹೋಗ್ತೀಯಲ್ಲ, ಸಿಹಿ ಮಾರ್ಲಿಕ್ಕೆ ಹೋದಾಗ ನಮ್ಮ ಅಣ್ಣನ ಮಗ ಸಿಹಿ ಖರೀದಿ ಮಾಡಕ್ ಬರ್ತಾನ, ₹1,00,000 ಕೊಡ್ತೀವಿ ನಿನಗ, ಆ ಸಿಹಿ ಒಳಗೆ ಒಂದಿಷ್ಟು ವಿಷ ಹಾಕಿ ಕೊಡು. ಅವಾಗ ಸಿಹಿ ಮಾರ ಮನುಷ್ಯ ಬಡವಿದ್ದ, ಮನಸ್ಸು ಚಲೋ ಇತ್ತವ ಅಂತಾನ, ನೀವು ನನಗ್1,00,000 ಕೊಡ್ತೀವಿ ಅಂತ ಹೇಳ್ತೀರಿ, ಸಿಹಿ ಒಳಗೆ ವಿಷ ಹಾಕಿ ಕೊಡ್ರಿ ಅಂತ ಹೇಳ್ತಿರಲ್ಲ, ದೇವ್ರು ನನಗೆ ಭೂಮಿ ಕಳಿಸಿದ್ದು ತಮ್ಮ ಸಿಹಿ ಮಾರಿ ಬದುಕಂತ ಕಳಿಸ್ಯಾನೆ ಹೊರತು ವಿಷ ಮಾರ್ಕೊಂಡು ಬದುಕಂತ ಕಳಿಸಿಲ್ಲ. ನಾನು ದೇವ್ರು ನನಗೆ ಸಿಹಿ ಮಾರ್ಕೊಂಡು ಬದುಕಂತ ಹೇಳ್ಯಾನೆ ಹೊರತು ವಿಷ ಮಾರ್ಕೊಂಡು ಬದುಕಂತ ಹೇಳಿಲ್ಲ. ನೀವು ನನಗ್1,00,000 ಕೊಡ್ತೀವಂತೀರಲ್ಲ, ನೀವು ಕೊಡುವ ₹1,00,000 ನಿಮ್ಮ ಹತ್ರನ ಐತಿ. ಈಗ ನಿಮ್ಮ ಹತ್ತಿರ ಇರುವಂತ ₹1,00,000 ನಿಮಗ ಸಮಾಧಾನ ಕೊಟ್ಟಿಲ್ಲ ಅಂದ ಮೇಲೆ, ಸಂತೋಷ ಕೊಟ್ಟಿಲ್ಲ ಅಂದ ಮೇಲೆ, ನನ್ನ ಹತ್ರ ಬಂದ್ರೆ ನನಗರ ಏನು ಸಮಾಧಾನ ಕೊಟ್ಟದ್ದು? ನಿಮ್ಮ ರೊಕ್ಕ ನಿಮಗಿರ್ಲಿ, ದೇವರು ಕೊಟ್ಟ ಕಾಯಕ ನನಗಿರ್ಲಿ ಅಷ್ಟೇ. ಮನಸ್ಸು ಮಾಡಿಸ್ತದೆ, ಎದಕ್ಕ? ಸಂಗ್ರಹಕ್ಕಾಗಿ ಮಾಡಿಸ್ತದೆ. ಒಂದಿಷ್ಟು ಪ್ರೇಮ ಇತ್ತು ಅಂದ್ರೆ, ಅಣ್ಣ ಒಂದಿಷ್ಟು ಉಳ್ಳಿ, ತಮ್ಮ ಒಂದಿಷ್ಟು ಉಳ್ಳಿ, ಉಣ್ಕೊಂತ ಹೋಗುದು ಯಾರು ಖಾಯಂ ಐತೆ ಅಂತ ಅನಿಸ್ತಿತ್ತಲ್ಲ. ಎದ್ಯಾಗ ಪ್ರೇಮ ಇತ್ತು ಅಂದ್ರ ವೈರಿಗಳು ಮಿತ್ರರಾಗ್ತಾರೆ, ಬೇರೆ ಬೇರೆಯವರು ಸಹಿತ ಪ್ರೇಮ ಮಾಡ್ತಾರೆ. ಎದ್ಯಾಗ ಪ್ರೇಮ ಇರಬೇಕಾಗ್ತದಷ್ಟೆ. ಅದಕ್ಕೆ ಮನುಷ್ಯ 2 ಸೂತ್ರಗಳನ್ನು ಕಲಿಯುವುದು. ಒಂದು ಗಳಿಸಬೇಕು, ಇನ್ನೊಂದು ಬಳಸಬೇಕು. ಏನ ಭಗವಂತ ಕೊಡ್ಲಿ, ಗಳಿಸುದು ಬಳಸುದು.
ಸಂಪತ್ತಿದ್ರ ಸಂಪತ್ತು ಕೊಡೋದು, ಸಂಪತ್ತಿಲ್ಲ ಒಂದೆರಡು ಚಲೋ ಮಾತು ಹೇಳೋದು. ನನಗೆ ಎರಡು ಚಲೋ ಮಾತು ಹೇಳಕ್ಕೂ ಬರೋದಿಲ್ರಿ ಅಂದ್ರೆ ಇಷ್ಟೆಲ್ಲ ಚಲೋ ಕೆಲಸ ಮಾಡ್ಯಾರ ನೋಡಿ ಊರವ್ರು. ಏನ್ ಚಲೋ ಕೆಲಸ ಮಾಡ್ಯಾರಪ್ಪ ಅಂತ ಇಷ್ಟ ಹೇಳ್ರಿ ಎರಡು ಮಾತು. ಇಲ್ರಿ ನಮ್ಮ ನಾಲಿಗೆ ಅದಕ್ಕೂ ಹೇಳಂಗಿಲ್ಲ ಅಂದ್ರ ಚಲೋ ಮಾಡಿರಂತ ಹೇಳಕ್ ಆಗುದಿಲ್ಲ ಅಂದ್ರೆ ಸುಮ್ಮನಿರಕ್ಕೂ ಆಗುದಿಲ್ಲ ಅಂದ್ರ ಮನಸ್ಸಿನಾಗ ಮಾತ್ರ ಇನ್ನೊಬ್ರಿಗೆ ಕೆಟ್ಟದ್ದಾಗ್ಲಿ ಅಂತ ಅನ್ಬೇಡ, ಇದು ಸಹಿತ ಪುಣ್ಯ ಬರ್ತೈತಿ ನಿನಗಂತಷ್ಟು. ಮನಸ್ಸು ಎದೆಯಾಗ ಪ್ರೇಮ್ ಇರುವುದಷ್ಟು. ಒಂದಿಷ್ಟು ಮಾತು ಕೊಟ್ರ ಎರಡು ಚಲೋ ಮಾತು ಹೇಳಿ, ಸಂಪತ್ತು ಕೊಟ್ರ ಸಂಪತ್ತು ಕೊಡು. ಇಲ್ರಿ ನನಗ ಏನೂ ಇಲ್ಲ, ಶಕ್ತಿ ಐತಿ ಅಂದ್ರ ಸೇವಾ ಮಾಡಿ ಮುಟ್ಸೋದು. ಏನು ಭಗವಂತನ ಗುಡಿಗೆ ಒಂದು ಬಂಗಾರದ ಕಳಸ ಏರಿಸಿದ್ರ ಭಕ್ತಿವಂತ ಅಂತಲ್ಲ. ಆ ಭಗವಂತನ ಗುಡಿ ಮುಂದೆ ಒಂದಿಷ್ಟು ಕಸ ಹೊಡೆದು ಬಿಟ್ರೆ ಸಾಕು, ಅದು ಅವನು ನಿಜವಾಗ್ಲೂ ಸೇವಾ ಮುಟ್ಟದಂಗ, ಅವನು ಭಕ್ತಿವಂತನಲ್ಲ. ಏನು ಕೊಟ್ಟಾನ ಅದು ಕೊಡು. ನೇತ್ರದಾನ, ರಕ್ತದಾನ, ವಿದ್ಯಾದಾನ, ಅನ್ನದಾನ, ಇವೆಲ್ಲಾ ದಾನ, ಶ್ರಮದಾನ, ಇವೆಲ್ಲಾ ದಾನಗಳೇನದಾವಲ್ಲ ಎದಕ್ಕ? ಸಮಾಧಾನಕ್ಕಾಗಿ. ಇವೆಲ್ಲಾ ದಾನ ಮಾಡೋದ್ರಿಂದ ಏನು ಬರ್ತೈತಿ? ಫಲ ಸಿಗ್ತೈತಿ. ಆದ್ರೆ ಒಂದು ದಾನ ಮಾತ್ರ ಮೊದಲು ಫಲ ಸಿಗ್ತೈತಿ ನಿಮಗ, ಆಮೇಲೆ ನೀವು ದಾನ ಮಾಡ್ತೀರಿ. ಮತದಾನ. ಉಳಿದ ದಾನಕ್ಕೆ ದಾನ ಮಾಡಿದ ಮೇಲೆ ಫಲ ಸಿಗ್ತೈತಿ, ಮತದಾನಕ್ಕೆ ಮಾತ್ರ ಮೊದಲ ಫಲ ತಗೊಂಡು ಆಮೇಲೆ ದಾನ ಮಾಡ್ತೀರಿ. ಇದು ಒಂದೇ ದಾನ. ಅದಕ್ಕೆ ದೇವ್ರು ಏನು ಕೊಟ್ಟಾನ ಅದನ್ನೊಂದಿಷ್ಟು ಹಂಚಿ ಬದುಕುವುದಷ್ಟೇ. ಗಳಿಸಬೇಕು, ಗಳಿಸಿದ್ದನ್ನ ಸರಿಯಾಗಿ ಬಳಸಬೇಕು. ಒಂದಿಷ್ಟು ಕೊಡುವ ಗುಣ ಮನುಷ್ಯನಿಗೆ ಬೇಕಾಗ್ತದೆ. ದೇವರು ಕೊಟ್ಟಾನ ಅಂದ ಮೇಲೆ ಕೊಡುವುದಷ್ಟೇ. ನನಗೇನು ಕೊಟ್ಟಾನ ಅದನ್ನು ಕೊಡೋದು. ಸಂಪತ್ತ ಕೊಡಬೇಕಂತಿಲ್ಲ. ಭಗವಂತ ನನಗೇನು ಕೊಟ್ಟಾನ, ನಾನು ಗಳಿಸಿದ್ದನ್ನ ಸರಿಯಾದದಕ್ಕೆ ಬಳಸಬೇಕು. ನಾನು ಗಳಿಸಿದ್ದನ್ನ ಸರಿಯಾದದಕ್ಕೆ ಬಳಸಬೇಕು. ದೇವ್ರು ಏನು ಕೊಟ್ಟಾನಲ್ಲ ಅದು ಬಳಸಬೇಕ. ನಾವು ಬಹಳ ಕಂಜೂಸ್ತನ. ನಾವು ಒಬ್ಬ ಗುಡಿ ಮುಂದೆ ಕುಂತಿದ್, ನಾನು ಬಸ್ ಸ್ಟ್ಯಾಂಡ್ ಮುಂದೆ ಕುಂತಿದ್ವಿ. ಆ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಮಾರುತಿ ಗುಡಿ ಇತ್ತು. ಊರ್ ಮಂದೆಲ್ಲ ಹೋಗ್ತಿದ್ರ ಆ ಗುಡಿ. ಇವ ಅಂತಿದ್, ಏನ್ ದೇವ್ರು ಹಿಂಗ್ ಇಷ್ಟು ಮಂದಿ ಹೋಗ್ತಾರಲ್ಲ, ಏನ್ ಕೊಡ್ತಾನ ದೇವ್ರು, ಸುಮ್ಮನೆ ಹೋಗ್ತಾವ ಇವ್ ಮಂದಿ ಅಂತ. ಅವ ಬರೀ ಚುಟ್ಟ ಸೇರ್ಕೊಂತ ಅಡ್ಡಾಡ. ಒಟ್ಟು ಬಸ್ ಸ್ಟ್ಯಾಂಡ್ ಮುಂದೆ ಕುಂತೆ, ಇನ್ನೊಂದು ಗುಡಿ ಮುಂದೆ ಹೋದೆ, ಅಲ್ಲಿ ಹೋದೆ, ಇವ್ರ ಕಟ್ಟಿಗೆ ಕುಂತೆ. ಬಸ್ ಸ್ಟ್ಯಾಂಡ್ ಮುಂದೆ ಕುಂತಿದ್ ಎಷ್ಟು ಜನ ಹೋಗ್ತಾರ ಮಾರುತಿ ಗುಡಿಗೆ, ಏನ್ ಕೊಡ್ತಾನ ಮಾರುತಿ? ಬರೀ ದಿವ್ಸ ಇಷ್ಟ ಅಡ್ಡಾಡ್ತಾವ. ಒಂದ್ ದಿವ್ಸ ಅವನಿಗೆ ಚುಟ್ಟಕ್ ರೊಕ್ಕನ ಸಿಗ್ಲಿಲ್ಲ. ಅವನು ನೋಡಂಗ್ ಇಷ್ಟು ಮಂದಿ ಹೋಗ್ತಾರಲ್ಲ, ನಾನು ಪರೀಕ್ಷೆ ಯಾಕೆ ಮಾಡಬ. ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಗಂಟಿ ಜೋರಿಗೆ ಬಡದು ನಮಸ್ಕಾರ ಮಾಡಿ, ನೋಡಪ್ಪ ಮಾರುತಿ, ನೀ ಸತ್ತುಳ್ಳವಾಗಿದ್ರ, ನಿನ್ನ ಹತ್ರ ಶಕ್ತಿ ಇದ್ರ ನನಗೆ 100 ರೂಪಾಯಿ ಕೊಡ್ಬೇಕು. ಇವತ್ತು 100 ರೂಪಾಯಿ ಸಿಗ್ಬೇಕು ನನಗೆ. ನಿನ್ನ ಹತ್ರ ಶಕ್ತಿ ಇದ್ರ 100 ರೂಪಾಯಿ ಸಿಗಬೇಕು, ಮತ್ತೆ 50 ರೂಪಾಯಿ ನೀನು ಕೊಡ್ತೀನಿ, ಅದ್ರಾಗ ನಿನ್ ಹುಂಡಿಗೆ ಹಾಕ್ತೀನಿ ನಾನು. ಇಷ್ಟಂದು ನಮಸ್ಕಾರ ಮಾಡಿ ಹೊರಗೆ ಹಿಂಗ್ ಹೊಂಟಿದ್ದ, ಊಟ ಬಿದ್ದಿದ್ ಕೆಳಗ್ ತಗೊಂಡ. ಅದಕ್ಕ ಇಷ್ಟು ಮಂದಿ ಬರ್ತಾರಪ್ಪ ನಿನಗ ಅಂದವ್. ನೋಡ್ದ, ಭಾರಿ ಶಾಣೆ ಅದಿಯಪ್ಪ ನೀನು, ಬರೇ ಸತ್ತುಳ್ಳವಲ್ಲ, ಶಾಣೆನು, ಇಂಟೆಲಿಜೆಂಟ್ ಅದಿ. ಸಿಕ್ಕಿದ್ದ 50 ರೂಪಾಯಿ ನೋಟ್ ಇತ್ತು, ನಿಂದ 50 ರೂಪಾಯಿ ಮುರ್ಕೊಂಡ ನನಗ್ ಕೊಟ್ಟಿನಿ ಅಂದವ. ನಿಂದ 50 ರೂಪಾಯಿ ಮುರ್ಕೊಂಡ ನನಗ್ ಕೊಟ್ಟಂಗಾಗೈತಿ ನೀನು. ಇವ್ರು ಮನುಷ್ಯರಿಗೆ ಟೊಪ್ಪಿ ಹಾಕಾರಲ್ಲ, ದೇವ್ರಿಗೆ ಟೊಪ್ಪಿ ಹಾಕೋರು. ಅವ ಅವತ್ತಿನಿಂದ ಮಾರುತಿ ಏನ್ ಮಾಡದಂದ್ರ, ಈ ಮನುಷ್ಯರ ಕಡೆನ ನೋಡ್ಬಾರ್ದಂತ ಹಿಂಗ ಮುಖ ಮಾಡ್ಕೊ. ನೀವು ಗುಡಿಗೆ ಹೋದಾಗ ಒಮ್ಮೆ ನಿಮ್ ಕಡೆ ನೋಡ್ಯ ನಾನು ಹೇಳ್ರಿ. ಅವತ್ತವ ಮಾಡಿದ್ದು ಮನುಷ್ಯರು ಹೆಂಗದಾರ ಅಂತ ಗೊತ್ತಾಗ್ತ. ಅದಕ್ಕ ನಮ್ಮದು ಇದು ದೇವರು ಕೊಟ್ಟಾಗ ಅದನ್ನ ಗಳಿಸ್ಬೇಕು, ಚಲೋದಕ್ಕೆ ಬಳಸ್ಬೇಕು. ಒಂದು ಘಟನಾ ನಡೀತು ನಮ್ಮ ಮಠದಾಗ. ನಮ್ಮ ಗುರುಗಳಿದ್ರು, ಶಿವಶಾಂತವೀರ ಮಹಾಸ್ವಾಮಿಗಳಂತ ಹೇಳಿ, ಬಹಳ ದೊಡ್ಡ ತಪಸ್ವಿಗಳು ಗುರುಗಳು. ನಮ್ಮ ಗದ್ದಿಗೆ ಮುಂದ ಒಂದ್ ಸಣ್ಣ ತ್ರಿಜುರಿ ಇತ್ತು. ಅಲ್ಲಿ ಯಾರು ಬಂದು ಭಕ್ತರು ಆ ಗದ್ದಿಗೆ ಕಾಣಿಕ ಹಾಕ್ತಿದ್ರು. ನಮ್ಮ ಗುರುಗಳು ಅದನ್ನ ತಿಂಗಳಿಗೋ 2 ತಿಂಗಳಿಗೋ ತ್ರಿಜುರಿ ತಕೊಂಡು ಹೋಗಿ, ರಾತ್ರಿ 10ಕ್ಕೆ ತೆಗಿಯೋರು ಗುರುಗಳು. ಆ ತ್ರಿಜುರಿ ತಕೊಂಡು ಹೋಗಿ ರೊಕ್ಕ ಎಣಿಸ್ತಿದ್ರು ಅಜ್ಜಾರು. ಒಂದ್ ದಿವ್ಸ ರಾತ್ರಿ 9-10 ಗಂಟೆಗೆ, ಅವಾಗೇನು ಅಷ್ಟು ಬೆಳಕಿರ್ತಿದ್ದಿಲ್ಲಲ್ಲ, ತ್ರಿಜುರಿ ಚಕ್ಕೊಂಡು ಹೋಗಾಗ 1 ರೂಪಾಯಿ ಕೆಳಗ್ ಬಿತ್ತ. ಬಿದ್ದು ಕೂಡ್ಲೇನೆ ಅಜ್ಜಾರು ಅಕ್ಕಾಡಿ ಇಕ್ಕಾಡಿ ಬ್ಯಾಟ್ರಿ ಹಾಕಿ ಒಂದು 10-15 ನಿಮಿಷ ಹುಡುಕುದ್ರಂತ. ಅದಕ್ಕೆ ನಮ್ಮ ಅಜ್ಜರ ಜೊತೆ ಒಬ್ಬ ಭಕ್ತ ಇದ್ದ. ಅವ ನೋಡಿ ನಕ್ಕನಂತ.
ಏನ್ರಿ ಸ್ವಾಮಿಗಳು ನೀವು ಆಶೆ ಇರಬಾರ್ದು ನಿಮಗ. ಏನು 1 ರೂಪಾಯಿ ಬಿದ್ದೈತಿ ಎಷ್ಟು ಹುಡುಕಕತ್ತಿರಲ್ಲ. 1 ರೂಪಾಯಿ ಸಲುವಾಗಿ ಎಷ್ಟು ಹುಡುಕ್ತಾರ ಸ್ವಾಮಿಗಳಂದ್ರೆ ಆಶೆ ಇರಬಾರ್ದು ನಿಮಗ. 1 ರೂಪಾಯಿ ಸಲುವಾಗಿ ಎಷ್ಟು ಹುಡುಕಕತ್ತಿರಲ್ಲ. ಅಜ್ಜವ್ರು ಒಂದು ಚಲೋ ಮಾತು ಹೇಳಿದ್ರಂತ ನೋಡು, ನಾನು 1 ರೂಪಾಯಿ ಕಳೆದಿದ್ದು ಹುಡುಕಕತ್ತಿದ್ದಿಲ್ಲ. ಇದು ಮಠದಾಗ ಭಗವಂತಗೆ ಸಲ್ಲಿ ಅಂತ ಒಬ್ಬ ಬಡವ ಭಕ್ತ 1 ರೂಪಾಯಿ ಹಾಕ್ಯಾನ. ಇದನ್ನ ನಾನು ಹುಡುಕಿದ್ದು 1 ರೂಪಾಯಿ ಅಲ್ಲ, ಆ ಬಡವನ ಭಕ್ತಿ ಕಳೆದಿತ್ತಲ್ಲ ಅದನ್ನು ಹುಡುಕಳಕತ್ತಿದ್ದೆ ನಾನು. ಅವ ಕೊಟ್ಟಿದ್ದನ್ನು ನಾನು ಸದ್ಬಳಕೆ ಮಾಡದಿದ್ರೆ ನನಗೆ ಪಾಪ ಬರ್ತೈತಿ ಅಂತ ಗುರುಗಳು ಹೇಳಿದ ಮಾತು. ಮನುಷ್ಯ ಒಬ್ಬ ದೇವರು ಏನು ಕೊಟ್ಟಾನ ಅದನ್ನು ಸರಿಯಾಗಿ ಗಳಿಸ್ಬೇಕು, ಗಳಿಸಿದ್ದನ್ನು ಒಳ್ಳೆಯದಕ್ಕೆ ಮನುಷ್ಯ ಬಳಸ್ಬೇಕು. ಈಗ ನೀವು ಏನು ದಾನ ಮಾಡ್ತೀರಿ, ಧರ್ಮ ಮಾಡ್ತೀರಿ, ಅದು ಒಳ್ಳೇದಕ್ಕೆ ಮುಟ್ತದೆ, ಭಗವಂತಗೆ ಮುಟ್ತದ. ದಂಡ ಕೊಟ್ಟಿದ್ದು ಮುಟ್ಟೋದಿಲ್ಲ. ಈಗ ನಿಮ್ಮ ಊರಾಗ ಇದು ಇರ್ತಾವ ನೋಡ್ರಿ, ಏನಿರ್ತಾವ, ಡಸ್ಟ್ಬಿನ್ ಇರ್ತಾವ. ಡಸ್ಟ್ಬಿನ್ಗೆ ಒಯ್ದು ವೇಸ್ಟ್ ಬಾಕ್ಸ್, ಅದಕ್ಕೆ ನಿಮ್ಮ ಪತ್ರ ಹಾಕಿದ್ರಿ ಏನಾರ ಮುಟ್ತೈತೆ ಅನ್ನೋದು. ನೀವು ಯಾರಿಗೆ ಅಂತೀರಿ ಅವ್ರಿಗೆ ಅಡ್ರೆಸ್ ಬರೆದು ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ನಿಮ್ಮ ಪತ್ರ ಮುಟ್ಟೋದಿಲ್ಲ. ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಆ ಪತ್ರ ಮುಟ್ತೈತಿ. ಹಂಗೆ ಎಲ್ಲೋ ದಂಡ ಕೊಟ್ರ ಅದು ವೇಸ್ಟ್ ಬಾಕ್ಸಿಗೆ ಹಾಕದಂಗ, ದಾಸೋಹ ಕೊಟ್ರ ಅದು ಪೋಸ್ಟ್ ಬಾಕ್ಸಿಗೆ ಹಾಕದಂಗ ಅದು ಭಗವಂತಿಗೆ ಮುಟ್ತೈತಿ. ಯಾವುದು ಎಲ್ಲಿ ಒಳ್ಳೆಯ ಕೆಲಸ ನಡೀತದೆ, ದೇವರು ನನಗೇನು ಶಕ್ತಿ ಕೊಟ್ಟಾನ ಅದನ್ನು ಸರಿಯಾಗಿ ಬಳಸುವಂಥ ಕಲೆ ನಮಗೆ ಗೊತ್ತಿರಬೇಕಷ್ಟೆ. ಇವತ್ತಿನ ಸೂತ್ರ ಗಳಿಸುವುದು, ಗಳಿಸಿದ್ದನ್ನು ಸರಿಯಾದ ಬಳಸುವುದು. ನಮಗೆಲ್ಲ ಶರಣ ಸಮಾಧಾನದಿಂದ ಹೋರಿ, ಸಾವಕಾಶ.